Low check. ನಮಸ್ಕಾರ, ನಾನು ಜೂನಿಯರ್ ಶಂಕರ್. ನಮಸ್ತೆ, ನಾನು ಪ್ರೊಫೆಸರ್ ಶಂಕರ್, ಗಿಲಿಗಿರಿ ಮ್ಯಾಜಿಕ್ ಉಡುಪಿ. ಇವತ್ತು ರಂಗಭೂಮಿ ಮತ್ತು ಜಾದು, ಥಿಯೇಟರ್ ಜಾದು, ಇದರ ಬಗ್ಗೆ ನಿಮ್ಮೊಂದಿಗೆ ಸ್ವಲ್ಪ ಮಾತುಕತೆ ನಡೆಸೋದಕ್ಕೆ ನಮ್ಮನ್ನು ಆಹ್ವಾನಿಸಿದ ಅಭಿನಯ ಥಿಯೇಟರ್ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ನಾವು ಪ್ರಾರಂಭದಲ್ಲೇ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಈ ಜಾದು ಸ್ಟೇಜಲ್ಲಿ ಇದರ ಬಗ್ಗೆ ಮಾತಾಡಬೇಕಿದ್ರೆ ಸ್ವಲ್ಪ ನನ್ನ ಹಿಂದೆ ಹೋಗ್ತೇನೆ. ಅಂದರೆ ಯಾವಾಗ ನಾನು ಈ ಮ್ಯಾಜಿಕ್ಕನ್ನು ಹೇಗೆ ಪ್ರಾರಂಭ ಮಾಡಿದೆ, ಆ ಸಮಯದಲ್ಲಿ ಇಲ್ಲಿ ಈ ಜಿಲ್ಲೆಯಲ್ಲಿ ಮ್ಯಾಜಿಕ್ಕಿನ ಸ್ಥಾನಮಾನ ಹೇಗಿತ್ತು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 10 ವರ್ಷ ಪ್ರಾಯದಲ್ಲಿ ನಾನು ಮ್ಯಾಜಿಕ್ ಕಲಿಯಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಬೆಳ್ತಂಗಡಿ ನಮ್ಮ ಬೆಳೆದ ಊರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಸಮಯದಲ್ಲಿ ಯಾರೂ ಜಾದೂಗಾರರು ಇರಲಿಲ್ಲ. ನನಗ್ಯಾಕೋ ಈ ಶಾಲೆಗೆ ಬಂದು ಚಿಕ್ಕ ಪುಟ್ಟ ಜಾದೂ ಮಾಡ್ತಾ ಇದ್ದವರ ಕಾರ್ಯಕ್ರಮ ನೋಡಿ, ಡೊಂಬರಾಟದವರದ್ದು ಜಾದೂ ನೋಡಿ ಕಲಿಬೇಕು ಅಂತ ಆಸೆ ಆಗಿತ್ತು. ಆದರೆ ಅದಕ್ಕೆ ಬೇಕಾದ ನಿರ್ದೇಶನವನ್ನು ನೀಡುವಂಥವರು ಯಾರೂ ಇಲ್ಲಿ ಇರಲಿಲ್ಲ. ಒಂದು ರೀತಿಯಲ್ಲಿ ಅದು ಒಳ್ಳೆಯದೇ ಆಯಿತು ಅಂತ ನನಗೀಗ ಅನಿಸ್ತಾ ಇದೆ. ಯಾಕೆಂದರೆ ನಾನಾಗಿ ಅದನ್ನು ಕಲಿತದ್ರಿಂದ ಅದರಲ್ಲಿ ಏನಾದರೂ ಒಂದು ಹೊಸ ಆವಿಷ್ಕಾರಗಳನ್ನು ಮಾಡಬೇಕು ಅಂತಾದರೆ ನನಗೆ ಸುಲಭ ಆಗ್ತಾ ಇತ್ತು. ನಾನು ಹೊಸ ಆವಿಷ್ಕಾರಗಳನ್ನು ಜಾದೂನಲ್ಲಿ ಮಾಡಲಿಕ್ಕೆ ಮುಖ್ಯ ಕಾರಣ ಇದನ್ನು ನಾನೇ ಸ್ವತಃ ಕಲಿತದ್ರಿಂದ. ನಾನು 10 ವರ್ಷ ಪ್ರಾಯದಲ್ಲಿ ನನ್ನ ಪ್ರಥಮ ಸಾರ್ವಜನಿಕ ಪ್ರದರ್ಶನವನ್ನು ಬೆಳ್ತಂಗಡಿಯಲ್ಲಿ, ಅದು ಟಿಕೆಟ್ ಶೋ ಆಗಿತ್ತು, ನೀಡಿದ್ದೆ. ಜೂನಿಯರ್ ಶಂಕರ್ ಅವನ ಪ್ರಥಮ ಕಾರ್ಯಕ್ರಮವನ್ನು 3 ವರ್ಷ ಪ್ರಾಯ ಇದ್ದಾಗ ನೀಡಿದ್ದಾನೆ. ಆಮೇಲೆ ಅವನು 4ನೇ ವರ್ಷಕ್ಕೆ ಅಮೇರಿಕದಲ್ಲಿ 25 ಕಾರ್ಯಕ್ರಮ ಕೊಟ್ಟು ಬಂದಾನೆ. ಮ್ಯಾಜಿಕ್ಕಲ್ಲಿ ನಾನು ಅಭ್ಯಾಸ ಮಾಡಿ ಪ್ರದರ್ಶನಕ್ಕೆ ಶುರು ಮಾಡಿದಾಗ ಮಕ್ಕಳ ನಾಟಕಗಳಲ್ಲಿ ಹೆಸರನ್ನು ಮಾಡಿದಂತಹ ಮೂರ್ತಿ ದೇರಾಜೆ, ಮಕ್ಕಳ ನಾಟಕರ ವಿನ್ಯಾಸಗಾರರು, ಅವರು ನಮ್ಮ ಮನೆಯ ಪಕ್ಕದಲ್ಲೇ ಇದ್ದರು. ನಮ್ಮ ಆಸ್ತಿಯಲ್ಲೇ ಒಂದು ಜಾಗವನ್ನು ತಗೊಂಡಿದ್ದರು. ಅವರು ನಾವು ಫ್ರೆಂಡ್ಸ್ ಆಗಿದ್ದೆವು. 65ನೇ ಇಸ್ವಿಯಿಂದಲೇ ಮೂರ್ತಿ ದೇರಾಜೆ ಮತ್ತು ನಾನು ಫ್ರೆಂಡ್ಸ್ಗಳು. ಮೂರ್ತಿಗೆ ಮ್ಯೂಸಿಕ್ನಲ್ಲಿ ಬಹಳ ಇಂಟ್ರೆಸ್ಟ್, ನನಗೆ ಮ್ಯಾಜಿಕ್ನಲ್ಲಿ. ಮೂರ್ತಿ ಹೇಳಿದ್ರು,
ನಾವು ಮ್ಯಾಜಿಕ್ಕಿಗೆ ಮ್ಯೂಸಿಕ್ ನಾನೇ ಕೊಡ್ತೇನೆ ಅಂತ ಹೇಳಿದೆ. ಸರಿ ಅಂತ ಹೇಳಿದೆ. ಅವರು ಮ್ಯೂಸಿಕ್ಕನ್ನು ವಿನ್ಯಾಸ ಮಾಡಿದರು. ನಮ್ಮ ಇಡೀ ಗಿಲಿಗಿಲಿ ಮ್ಯಾಜಿಕ್ಕಿಗೆ ಮ್ಯೂಸಿಕ್ ವಿನ್ಯಾಸ ಮಾಡಿದ್ದು ಮೂರ್ತಿ ದೇರಾಜ್ ಅವರು. 65ನೇ ಇಸ್ವಿಲಿ ನಾನು ಕೊಟ್ಟ ಕಾರ್ಯಕ್ರಮ ಕೂಡ ಮ್ಯೂಸಿಕ್ಕು ಅವ್ರದ್ದೇ ಪ್ರಥಮ ಸ್ಟೇಜಿಗೆ ಪ್ರೋಗ್ರಾಮ್. ಮ್ಯಾಜಿಕ್ಕನ್ನು ಸ್ಟೇಜಲ್ಲಿ ಆ್ಯಸಿಟೀಸ್ ಬೇರೆಯವ್ರು ಮಾಡೋ ಹಾಗೆ ಮ್ಯೂಸಿಕ್ ಒಂದು ಹಾಕೋದು, ಜಾದೂಗಾರ ಡ್ಯಾನ್ಸ್ ಮಾಡ್ಕೊಂಡೋ ಅಥವಾ ಆ ಮ್ಯೂಸಿಕ್ಕಿಗೆ ಲಯಬದ್ಧವಾಗಿಯೋ ಅಲ್ಲದೆಯೋ ತನ್ನ ಪ್ರದರ್ಶನವನ್ನು ಕೊಡ್ತಾ ಹೋಗೋದು, ಇದು ಸಾಮಾನ್ಯವಾಗಿ ಮಾಡುವಂಥದ್ದು, ಎಲ್ಲರೂ ಮಾಡ್ತಾರೆ. ನನಗದು ಇಚ್ಛೆ ಇರಲಿಲ್ಲ. ನನಗೆ ಮೂರ್ತಿಯವರೇ ಹೇಳಿದರು, ಮ್ಯಾಜಿಕ್ಕಿಗೆ ಇಫೆಕ್ಟ್ಸ್ ಕೊಡಬೇಕು ನಾವು ಅಂತ. ಬರೀ ಮ್ಯಾಜಿಕ್ ಈ ಮ್ಯೂಸಿಕ್ಕು ಅಂದರೆ ಮ್ಯೂಸಿಕ್ ಜನರಲ್ ಮ್ಯೂಸಿಕ್ ಅಲ್ಲ, ಅದಕ್ಕೆ ಪರಿಣಾಮಕಾರಿಯಾಗಿ ಆ ಮ್ಯಾಜಿಕ್ಕಿನಲ್ಲಿ ಏನೇನು ಕ್ಲೈಮ್ಯಾಕ್ಸ್ಗಳು ಬರ್ತವೆ ಅದಕ್ಕೆ ಇಫೆಕ್ಟ್ ಆಗುವಂಥ ಮ್ಯೂಸಿಕ್ಕನ್ನೇ ಕೊಡಬೇಕು, ನಾನು ಕೊಡ್ತೇನೆ ಅಂತೇಳಿ. ಆಗ ಅವರ ಕೈಯಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸು ಅಂತ ಇದ್ದದ್ದು ಬುಲ್ಬುಲ್ ತರಂಗ, ಮಾರ್ಚಿಂಗ್, ಮೌತ್ ಆರ್ಗನ್. ಇದು ಬಿಟ್ಟರೆ ಬೇರೆ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ಸ್ ಅಂತ ಇರಲಿಲ್ಲ. ಅವಾದ್ಯಗಳಂತೂ ಮೂರ್ತಿ ಬಹಳಷ್ಟು ಬಳಸ್ತಾ ಇದ್ದರು. ಅವಾದ್ಯಗಳು ಅಂತ ಹೇಳಿದ್ರೆ ತೆಂಗಿನಕಾಯಿ ಗೆರಟೆ, ಬ್ಲೇಡು, ಬಾಚಣಿಗೆ, ಇದನ್ನೆಲ್ಲ ಬಳಸ್ಕೊಂಡು ಮಾಡುವ ಬೇರೆ ಬೇರೆ ಮ್ಯಾಜಿಕ್ ಐಟಮ್ಗಳಿಗೆ ಅವರು ಮ್ಯೂಸಿಕ್ಕನ್ನು ಕೊಡ್ತಾಯಿದ್ರು, ಇಫೆಕ್ಟ್ಸ್ಗಳನ್ನು ಕೊಡ್ತಾಯಿದ್ರು. ಅವರ ತಂದೆ ದೇರಾಜ ಸೀತಾರಾಮ ಅಂತೇಳಿ ಪ್ರಖ್ಯಾತ ಯಕ್ಷಗಾನ ಕಲಾ ಅರ್ಥಧಾರಿಗಳು ಮತ್ತು ಸಾಹಿತಿಗಳು, ರಾಮಾಯಣ ಮಹಾಭಾರತ ಅಂತ ಮಹಾಗ್ರಂಥಗಳನ್ನು ರಚಿಸಿದವರು. ಅವರ ಒಡನಾಟದಿಂದಾಗಿ ಮತ್ತು ನನ್ನ ತಂದೆಯವರೇ ಸ್ವತಃ ಯಕ್ಷಗಾನ ಕಲಾವಿದರಾಗಿದ್ದರು. ಇದರಿಂದಾಗಿ ನನಗೆ ಯಕ್ಷಗಾನದಲ್ಲಿಯೂ ಇಂಟ್ರೆಸ್ಟ್ ಇತ್ತು. ಶಾಲೆಗೆ ಹೋಗ್ತಾ ಇದ್ದಾಗಲೇ ನಾನು ನಾಟಕಗಳನ್ನು ಬರಿತಾ ಇದ್ದೆ. ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ನಾಟಕ ಆಡ್ತಾ ಇದ್ದೆ. ಬೆಳ್ತಂಗಡಿ ಎಲಿಮೆಂಟ್ರಿ ಶಾಲೆಯಲ್ಲಿ ನನಗೆ ದೊಡ್ಡ ಅಡ್ವಾಂಟೇಜ್ ಏನು ಸಿಕ್ತು ಅಂದರೆ, ಪ್ರತಿ ತಿಂಗಳು ಕೊನೆಯ ಶನಿವಾರ ದಿವಸ ಅಲ್ಲಿ ಪಾಠ ಇರ್ತಿರಲಿಲ್ಲ ಮಕ್ಕಳಿಗೆ, ಪಠ್ಯೇತರ ಚಟುವಟಿಕೆಗಳೇ ಇರ್ತಾಯಿತ್ತು. ಮಕ್ಕಳು ಅವರೇ ಮಾಡಿದಂತಹ ಯಾವುದೇ ಟೀಚರ್ಸ್ಗಳ ಗೈಡೆನ್ಸ್ ಇಲ್ಲದೆ ಅವರೇ ತಯಾರಿಸಿದಂಥ ಏಕಪಾತ್ರ ಅಭಿನಯ ಇರ್ಬೋದು, ನಾಟಕ ಇರ್ಬೋದು, ಪದ್ಯ ಹೇಳೋದಿರ್ಬೋದು, ಕತೆ ಹೇಳೋದಿರ್ಬೋದು, ಅದನ್ನು ವೇದಿಕೆಯಲ್ಲಿ ಮಾಡಿ ತೋರಿಸ್ಬೇಕು. ಈ ಒಂದು ಅವಕಾಶ ಸಿಕ್ಕಿದ್ರಿಂದ ನನಗೆ ಇದ್ದಂಥ ನಾಟಕದ ಮೇಲೆ ಇದ್ದಂತಹ ಒಂದು ಅಭಿರುಚಿ, ಅದನ್ನು ಬೆಳೆಸಲಿಕ್ಕೆ, ಜಾದು ನಾನು ಕಲಿತದ್ದನ್ನು ಪ್ರದರ್ಶನ ಮಾಡೋದಕ್ಕೆ ಎಲ್ಲ ತುಂಬ ಅವಕಾಶ ಆಯಿತು. ಆ ಪ್ರಥಮ 65ನೇ ಇಸವಿದ ಪಬ್ಲಿಕ್ ಶೋದಲ್ಲಿ ಯಕ್ಷಗಾನವನ್ನು ಯಾಕೆ ಸ್ಟೇಜಲ್ಲಿ ಒಂದು ಜಾದು ಮೂಲಕ ತೋರಿಸಬಾರ್ದು ಅಂತ ನನಗನ್ನಿಸ್ತು. ಅದೇ ವೇಳೆ ಒಂದು ಪುಸ್ತಕದಲ್ಲಿ 3 ಕತ್ತಿಗಳ ಮೇಲೆ ಒಬ್ಬ ವ್ಯಕ್ತಿಯನ್ನು ಜಾದೂಗಾರ ಮಲಗಿಸುವಂಥ ಒಂದು ಜಾದು ಐಟಮ್ಸ್ನ ಬಗ್ಗೆ ವಿವರಣೆ ಇತ್ತು. ಅಲ್ಲಿ ಬರೀ ಅದರ ಸೀಕ್ರೆಟನ್ನು ಮಾತ್ರ ಹೇಳಿದ್ರು ಹೊರತು ಹೇಗೆ ಮಾಡೋದು ಅಂತ ಅವರು ಹೇಳಲಿಲ್ಲ. ನನಗೆ ಅದನ್ನು ನೋಡಿದ ತಕ್ಷಣ ನನಗೆ ಅನಿಸ್ತು, ಇಲ್ಲಿ ಯಕ್ಷಗಾನವನ್ನು ತರಬಹುದು. ಭೀಷ್ಮ ನೆನಪಾಯ್ತಾನೆ, ಭೀಷ್ಮಾಚಾರ್ಯ ಮಹಾಭಾರತ. ಅಲ್ಲಿ ಸರಳ ಮಂಚದಲ್ಲಿ ಭೀಷ್ಮನನ್ನು ಮಲಗಿಸ್ತಾರೆ, ಅರ್ಜುನ ಸರಳ ಮಂಚ ಮಾಡ್ತಾನೆ. ಅದೇ ರೀತಿ ನಾನೇನು ಮಾಡಿದೆ, 3 ಕತ್ತಿಗಳ ಬದಲಿಗೆ ಬಾಣಗಳನ್ನು ಮಾಡಿ ಆ ಬಾಣಗಳ ಮೇಲೆ ಭೀಷ್ಮನ ವೇಷ ಹಾಕ್ಕೊಂಡು ನಮ್ಮ ಅಸಿಸ್ಟೆಂಟು ಸ್ಟೇಜ್ಗೆ ಬರ್ತಾನೆ. ಮೂರ್ತಿ ಅದಕ್ಕೆ ಚೆಂಡೆ ಮ್ಯೂಸಿಕ್ಕನ್ನು ಕೊಟ್ಟರು, ಯಕ್ಷಗಾನದ ಟಚ್ಚನ್ನು ಕೂಡ ಕೊಟ್ಟರು. ಈ ಸ್ಟೇಜಿಗೆ ಬಂದ ಈ ನಮ್ಮ ಅಸಿಸ್ಟೆಂಟನ್ನು ಬಾಣಗಳ ಮೇಲೆ ಮಲಗಿಸಿ ಕೊನೆಗೆ ಒಂದೊಂದೇ ಬಾಣಗಳನ್ನು ಅದನ್ನು ತೆಗೆದು ಒಂದೇ ಬಾಣ ಅವನ ಕುತ್ತಿಗೆ ನೇರಕ್ಕೆ ಇರುವಂಥ ಒಂದು ಬಾಣದಲ್ಲಿ ಮಾತ್ರ ಅವನು ತೇಲಾಡ್ತಾ ಇರೋ ಮ್ಯಾಜಿಕ್ಕು, ಅದು ಮ್ಯಾಜಿಕ್ಕಿನ ಇಫೆಕ್ಟ್. ಅದನ್ನು ಮಾಡಿದೆ. ಇದು ಪ್ರಥಮವಾಗಿ ಹೇಳ್ಬೋದು ನಾಟಕ ಅಥವಾ ಯಕ್ಷಗಾನ ಇಂಥದ್ದನ್ನು ನಾನು ಸ್ಟೇಜಲ್ಲಿ ಮ್ಯಾಜಿಕ್ನಲ್ಲಿ ಬಳಸಿದ ಕಾರ್ಯಕ್ರಮ ಅದು. ಆಮೇಲೆ ಹಲವಾರು ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಜಾದು ಮುಖಾಂತರ ನಾವು ನಾಟಕವನ್ನು ಸೇರಿಸಿಕೊಂಡು, ನಾಟಕ ಅಂದರೆ ಪೂರ್ತಿ ನಾಟಕ ಅಲ್ಲ, ಚಿಕ್ಕ ಪ್ರಹಸನಗಳು ಮಾತ್ರ. ಅದು ನಾಟಕ ಯಾವತ್ತೂ ಮ್ಯಾಜಿಕ್ಕನ್ನು ತಿನ್ನುವಾಗ ಆಗಬಾರ್ದು. ಹಾಗೆ ನಾವು ಯೋಚನೆ ಮಾಡಲಿಲ್ಲ, ಹಾಗೆ ಮಾಡ್ತಾನೂ ಇರಲಿಲ್ಲ. ತುಂಬ ಬಳಸಿ ನಾವು ಮಾಡ್ತಾ ಇದ್ದೆವು. ಒಂದು ಸಲ ಮೈಸೂರು ರಂಗಾಯಣದಲ್ಲಿ ನಮ್ಮದೊಂದು ಕಾರ್ಯಕ್ರಮ ಇತ್ತು. ನಾಟಕ ರಂಗದ ಪಿತಾಮಹ BV ಕಾರಂತರು ಅವರಿದ್ದರು. ಅವರು ಕಾರ್ಯಕ್ರಮ ನೋಡಲಿಕ್ಕೆ ಬರ್ತಾರಂತ ಆದಾಗ ಸ್ವಲ್ಪ ನನಗೆ ಪ್ರಾರಂಭದಲ್ಲಿ ಒಂದು ರೀತಿ ಅಳುಕಿನಾಗ ಆಯಿತು. ಯಾಕೆ ನಮ್ಮ ಮೊದಲೇ ಪರಿಚಯ ಇತ್ತು. ಕಾರ್ಯಕ್ರಮಕ್ಕೆ ಮೊದಲು ಅವರು ಬಂದು ನೋಡಿದರು. ನಮ್ಮ ಆರ್ಕೆಸ್ಟ್ರಾದವರು 4 ಪೀಸ್ ಆರ್ಕೆಸ್ಟ್ರಾ ಮ್ಯೂಸಿಕ್ ಸೆಟ್ ಮಾಡಿ ಅಲ್ಲಿ ಕೂತ್ಕೊಂಡಿದ್ರು. ಅದನ್ನು ನೋಡಿದ ತಕ್ಷಣ ಕಾರಂತರು ನಗಾಡ್ಕೊಂಡು ಕೇಳಿದರು, ಏನು ನಾಟಕಕ್ಕೆ ಮ್ಯೂಸಿಕ್ ಬೇಕಾ ಅಂತ, ಮ್ಯಾಜಿಕ್ಕಿಗೆ ಮ್ಯೂಸಿಕ್ ಬೇಕಾ ಅಂತ ಕಾರಂತರು ಕೇಳಿದರು, ನಗಾಡಿದರು. ಆಗ ಮೂರ್ತಿ
ಹಾಂ ಹೌದು, ಸ್ವಲ್ಪ ಇಫೆಕ್ಟ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರು. ಅಷ್ಟು ಬೇರೇನು ಹೇಳಿಲ್ಲ. ನಮ್ಮ 2 ಗಂಟೆಯ ಕಾರ್ಯಕ್ರಮವನ್ನು ಕಾರಂತರು ಕೂತು ಫುಲ್ ಎಂಜಾಯ್ ಮಾಡಿದರು, ನೋಡಿದರು. ಕಾರ್ಯಕ್ರಮ ಮುಗಿದ ಮೇಲೆ ಅವರು ವೇದಿಕೆ ಬಂದು ನಾವು ಹೀಗೆ ಮಾತಾಡ್ತಾ ಇದ್ದಾಗ ಅವರು ನನ್ನ ಹತ್ರ ಹೇಳಿದರು, ನೋಡಿ ಮ್ಯಾಜಿಷಿಯನ್ಸು ಮತ್ತು ಈ ನಾಟಕ, ಮ್ಯಾಜಿಕ್ ಮತ್ತು ನಾಟಕ, ಇದಕ್ಕೆ ಎರಡಕ್ಕೂ ಕೂಡ ಒಂದು ರೀತಿಯ ಸಂಬಂಧ, ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿದರು. ನಾಟಕಕ್ಕೆ ಮ್ಯಾಜಿಕ್ ಬೇಕು, ಮ್ಯಾಜಿಷಿಯನ್ಸಿಗೆ ನಾಟಕ ಬೇಕು, ನಟನೆ ಬೇಕು ಅಂತ ಅವರು ಹೇಳಿದರು. ಅವರು ಅಷ್ಟೂ ದೊಡ್ಡ ಕಾರ್ಯಕ್ರಮ ನೋಡಿದ ಮೇಲೆ ಅವರು ಹೇಳಿದ್ದೇನೆಂದರೆ, ನನಗೆ ನೀವು ಸ್ಟೇಜಿಯಲ್ಲಿ ಈ ಬಳಸಿದಂತಹ ಥಿಯೇಟರ್ ಟೆಕ್ನಿಕ್ಸ್ಗಳನ್ನು ಮ್ಯಾಜಿಕ್ನಲ್ಲಿ ಬಳಸಿದ್ದು, ಹಾಗೆ ಮ್ಯೂಸಿಕ್ನಲ್ಲಿ ತೋರಿಸಿದಂತಹ ಆ ಒಂದು ವಿಶೇಷತೆಗಳು, ಮೂರ್ತಿಯವರ ಕೈಚಳಕದ್ದು, ಆ ವಾದ್ಯಗಳನ್ನು ಕೂಡ ಬಳಸಿ ಅದು ತುಂಬ ಇಷ್ಟ ಆಯಿತು ಅಂತೇಳಿ. ಅಷ್ಟು ದೊಡ್ಡ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಒಬ್ಬಳು ಹುಡುಗಿಯನ್ನು ತುಂಡು ಮಾಡಿ 2 ತುಂಡು ಮಾಡಿ ತೋರಿಸಿದ್ರು ಕೂಡ ಕಾರಂತರಿಗೆ ಮೆಚ್ಚುಗೆ ಆಗಿದೆ, ತುಂಬ ಅಪ್ರಿಷಿಯೇಟ್ ಮಾಡಿದರು. ಆದರೆ ಅವರು ಹೆಚ್ಚು ಮೆಚ್ಚಿಕೊಂಡ ಐಟಮು ಒಂದು ಸಣ್ಣ ಐಟಮ್. ಆ ಐಟಮ್ನ ವಿಶೇಷತೆ ಏನಿತ್ತು ಅಂದರೆ, ಅದರಲ್ಲಿ ಮ್ಯೂಸಿಷಿಯನು, ಅಸಿಸ್ಟೆಂಟ್ಸ್ಗಳು ಎಲ್ಲರೂ ಕೂಡ ನಟನೆ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ. ಅವರೆಲ್ಲರದ್ದು ಆ್ಯಕ್ಟಿಂಗ್ ಇರುತ್ತೆ. ಆ ಆ್ಯಕ್ಟಿಂಗು, ನಟನೆ ಎಷ್ಟು ಒಂದಕ್ಕೊಂದು ಹೊಂದಾಣಿಕೆಯಲ್ಲಿ ಹೋಗ್ತದೆ ಅಂದರೆ, ಕಾರಂತರು ಹೇಳಿದರು, ಈ ಒಂದು ಐಟಮ್ ನನಗೆ ತುಂಬ ಮೆಚ್ಚುಗೆ ಆಯಿತು ಅಂತ ಹೇಳಿದರು. ಅವರು ಹೇಳಿದಂಥ ಒಂದು ಮಾತು, ಈ ಮ್ಯಾಜಿಕ್ನಲ್ಲಿ ಡ್ರಾಮಾ ಮತ್ತು ಡ್ರಾಮಾದಲ್ಲಿ ಮ್ಯಾಜಿಕ್ ಅದು ಬಹಳ ಮುಖ್ಯವಾದಂಥದ್ದು, ಅದು ಬೇಕೇ ಬೇಕು, ಇದನ್ನು ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಕಂಡೆ ಅಂತ ಹೇಳಿದರು. ಸಾಮಾನ್ಯವಾಗಿ ಈ ಒಂದು ಮಾತನ್ನು ಕೇಳಿದಾಗ ಜನರಲ್ಲಿ ಮಿಸ್ಕಾನ್ಸೆಪ್ಷನ್ಗಳಾಗೋದು ಜಾಸ್ತಿ. ಅದನ್ನು ಮಾಡ್ಕೊಂಡವರಿದ್ದಾರೆ. ಈಗ ಮ್ಯಾಜಿಕ್ ಅಥವಾ ಡ್ರಾಮಾಗಳಿರ್ಬೋದು, ಮ್ಯಾಜಿಕ್ ಇರ್ಬೋದು, ಎಲ್ಲನೂ ಇಟ್ಸ್ ಎ ಥಿಯೇಟರ್ ಆರ್ಟ್. ವೇದಿಕೆಯಲ್ಲಿ ಮಾಡಿ ಅದನ್ನು ಜನರಿಗೆ ತಲುಪಿಸುವಂತಹ ಒಂದು ಮಾಧ್ಯಮ ಅದು. ಆದರೆ ಈ ಮ್ಯಾಜಿಕ್ ಮತ್ತು ಡ್ರಾಮಾ ಇದರ ಬ್ಲೆಂಡ್ ಇದೆಯಲ್ಲ, ಅದ್ರ ಬಗ್ಗೆ ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇತ್ತೀಚೆಗೆ ಒಂದು ನಾಟಕವನ್ನು ನೋಡಿದ್ದೆ. ಆ ನಾಟಕದಲ್ಲಿ ಒಬ್ಬರು ಪಾತ್ರಧಾರಿ, ಅವರು ಮ್ಯೂಜಿಷಿಯನ್ ಕೂಡ. ಅವರು ಇವಸ್ ಅನ್ ಅಮೇಚರ್ ಮ್ಯೂಜಿಷಿಯನ್, ಅಂದರೆ ಪ್ರಾರಂಭ ಮಾಡಿದ್ರು ಅಷ್ಟೇ ಮ್ಯಾಜಿಕನ್ನು. ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಈಗ ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಮ್ಯೂಜಿಷಿಯನ್ಸ್ ಒಂದು ಎಸ್ಕೇಪ್ ಬಾಕ್ಸ್ ಅಂತ ಐಟಮ್ ಮಾಡ್ತಾರೆ. ಒಂದು ಬಾಕ್ಸ್ನೊಳಗೆ ಒಬ್ಬ ಮ್ಯೂಜಿಷಿಯನನ್ನು ಕೋಳ ಹಾಕಿ ಬಂಧಿಸಿ, ಅವನ ಆಮೇಲೆ ಆ ಬಂಧನದಿಂದ ಮುಕ್ತಿಯಾಗಿ ಪಡ್ಕೊಂಡು ಹೊರಗೆ ಬರೋದು. ಅಂದರೆ ಆ ಬಂಧ ಮುಕ್ತ ಆಗಿ ಅವನು ಒಂದು ಬಟ್ಟೆ ಅಡ್ಡ ಹಿಡಿತಾರೆ. ಯಾವುದೋ ರೀತಿಯ ಕೋಳ ಹಾಕಿಕೊಂಡು ಬ್ಯಾಗ್ನೊಳಗೆ ಕಟ್ಟಿ ಬಾಕ್ಸ್ನೊಳಗೆ ಹಾಕಿದ್ರು ಕೂಡ ಒಂದು ಬಟ್ಟೆ ಅಡ್ಡ ಹಿಡಿದು ಆ ಬಟ್ಟೆ ತೆಗೆದಾಗ ಮ್ಯೂಜಿಷಿಯನ್ ಹೊರಗೆ ಬರ್ತಾರೆ. ಇದು ಮ್ಯಾಜಿಕ್ ನೀವು ನೋಡಿರ್ಬೋದು. ಇಂಥ ಒಂದು ಮ್ಯಾಜಿಕನ್ನು ಆ ನಾಟಕದಲ್ಲಿ ಬಳಸಿದ್ರು. ನಾಟಕದ ಸೀನ್ ಏನು ಬಂದಿತ್ತು ಅಂದರೆ, ಒಬ್ಬಾತ ಸಾಯ್ತಾನೆ. ಸತ್ತಾಗ ಅವನ ಆತ್ಮ ದೇಹ ಬಿಟ್ಟು ಹೊರಗೆ ಹೋಗುತ್ತೆ. ಸೊ ಈ ಸೀನನ್ನು ತೋರಿಸೋದಕ್ಕೋಸ್ಕರ ಈ ಮ್ಯಾಜಿಕನ್ನು ಬಳಸಿದ್ರು. ಆ ಸೀನ್ ಹೇಗಿತ್ತು ಅಂದರೆ, ಒಬ್ಬಾತ ಸಾಯ್ತಾನೆ, ಸತ್ತವನನ್ನು ಇವರು 4 ಜನ ಬಂದು ಆ ಪೆಟ್ಟಿಗಳಿಗೆ ಹಾಕಿ ಪೆಟ್ಟಿಗೆಯನ್ನು ಬಂದ್ ಮಾಡಿ ಅದಕ್ಕೆ ಬೀಗ ಹಾಕ್ತಾರೆ. ಆಮೇಲೆ 2 ಜನ ಬಂದು ಒಂದು ಬಟ್ಟೆ ಅಡ್ಡ ಹಿಡಿತಾರೆ. ಬಟ್ಟೆ ಅಡ್ಡ ಹಿಡಿದಾಗ ಆ ಸತ್ತ ವ್ಯಕ್ತಿ, ಯಕ್ಷಿಣಿಗಾರನೇ, ಅವನು ಆ ಪೆಟ್ಟಿಗೆಯಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ಅವನು ಆ ಕಡೆ ಹೋಗ್ತಾನೆ. ಹೋಗುವಾಗ ಒಂದು ಬಟ್ಟೆ ಚೇಂಜ್ ಆಗಿರುತ್ತೆ, ಬಿಳಿ ಬಟ್ಟೆಯಲ್ಲಿ ಇರ್ತಾನೆ. ಆತ್ಮ ಹೋಗಿರೋದು ಒಂದು ತೋರಿಸೋದಕ್ಕೋಸ್ಕರ ಆ ಥರ ಬಳಸಿದ್ರು. ನಗು ಬಂತು. ಯಾಕಂದರೆ ಇದರಲ್ಲಿ ನಾನೀಗ ಹೇಳ್ತಾ ಇದ್ದಾಗಲೇ ನಿಮಗೆ ಅನಿಸಿರ್ಬೋದು, ಮ್ಯಾಜಿಕನ್ನು ಆ್ಯಸ್ ಎ ಗಿಮ್ಮಿಕ್ಕಲ್ಲಿ ಯೂಸ್ ಮಾಡಿದರೂ ಕೂಡ ಅಲ್ಲಿರುವಂಥ ಆ ಸೀನ್ನಲ್ಲಿರುವಂಥ ಇಮೋಷನ್ಸ್ಗಳಿಗೆ ಅಥವಾ ಆ ಸೀನ್ನಲ್ಲಿರುವಂಥ ಕಂಟೆಂಟ್ಗೂ ಆ ಮ್ಯಾಜಿಕ್ಕಿಗೂ ಬಹಳಷ್ಟು ವ್ಯತ್ಯಾಸ ಬರ್ತದೆ. ಇದನ್ನು ನಾವು ಮೊದಲಿಂದಲೇ ಅಂದಾಜು ಮಾಡಿಕೊಂಡು ಅದರ ಅರ್ಥ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ಬಂದವರು. ಯಾವುದೇ ರೀತಿಯಾಗಿ ಈಗ ಮ್ಯಾಜಿಕ್ನಲ್ಲಿ ನಾವು ಡ್ರಾಮಾವನ್ನು ಬಳಸೋದಾಗಿರ್ಬೋದು, ಅಥವಾ ಡ್ರಾಮಾದಲ್ಲಿ, ನಾನು 2 ಉದಾಹರಣೆ ಕೊಡ್ತಾ ಇದ್ದೇನೆ, ಡ್ರಾಮಾದಲ್ಲಿ ಮ್ಯಾಜಿಕ್ ಬಳಸೋದಾಗಿರ್ಬೋದು. ಇದು ಎರಡನ್ನೂ ಆ ಬ್ಲೆಂಡ್ ಇದೆಯಲ್ಲ, ಆ ಬ್ಲೆಂಡ್ ಅಷ್ಟು ಚೆನ್ನಾಗಿರ್ಬೇಕು. ಯಾಕೆ ಅಂತ ಹೇಳಿದರೆ, ಮ್ಯಾಜಿಕ್ನಲ್ಲಿ ಡ್ರಾಮಾವನ್ನು ಬಳಸಿದಾಗ ಅದರಲ್ಲಿ ಎರಡಕ್ಕೂ ಕೂಡ ಚ್ಯುತಿ ಉಂಟಾಗಬಾರ್ದು. ಈಗ ಉದಾಹರಣೆಗೆ, ನಮ್ಮಲ್ಲಿ ಒಂದು ರಾಮನವಮಿ ದಿವಸ ಒಂದು ಪ್ರೋಗ್ರಾಮ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು, ಪ್ರೋಗ್ರಾಮ್ ಬುಕ್ ಮಾಡಿದ್ರು ನಮ್ಮನ್ನು. ಆವತ್ತಿನ ದಿವಸ ರಾಮಾಯಣದ ಮೇಲೆ ಮ್ಯಾಜಿಕ್ ಮಾಡ್ಬೋದಾ ಅಂದರು. ನಾವು ಸ್ವಲ್ಪ ಅಂದಾಜು ಮಾಡಿದ್ದು, ಕೆಲವು ಕಾನ್ಸೆಪ್ಟ್ಗಳನ್ನು ಉಪಯೋಗ ಮಾಡಬಹುದು, ಹೌದು. ಅದರಲ್ಲಿ ನಿಮಗೆ ಅದಕ್ಕೆ ಬೇಕಿದ್ದಂಥ ನಿಮಗೆ ಆ್ಯಡ್ ಆನ್ಗಳು ಬೇಕಿದ್ರೆ ನಾವು ಕೊಡ್ತೀವಿ. ನಿಮಗೆ ಮಾರೀಚ ಜಿಂಕೆ ಆಗೋದು ಬೇಕಿದ್ರೆ ನಮ್ಮ ಹತ್ರ ಜಿಂಕೆ ಇದೆ, ನಾವು ಜಿಂಕೆ ಕೊಡ್ತೀವಿ, ನಾವು ಸಾಕಿರೋ ಜಿಂಕೆ ಇದೆ, ಅದನ್ನು ಕೊಡ್ತೀವಿ, ನೀವು ಬೇಕಿದ್ರೆ ಬಳಸ್ಬೋದು ಅಂದರು. ಒಂದ್ಸಾರಿ ನಮ್ಗೆ ಅನಿಸಿತು, ಹೌದಲ್ಲ, ಯಾಕೆ ಬಳಸಬಾರ್ದು ಅಂತೇಳಿ. ಆಮೇಲೆ ನಾವು ಅದನ್ನು ಫಾರ್ಮುಲೇಟ್ ಮಾಡ್ತಾ ಹೋದ್ವಿ, ಥಿಂಕ್ ಮಾಡ್ತಾ ಹೋದ್ವಿ, ಏನೆಲ್ಲ ಮಾಡ್ಬೋದು ಅಂತೇಳಿ.
ಒಂದು ಐಡಿಯಾ ಬಂದಿತ್ತು. ಆದರೆ ಈಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಮೆಜಿಷಿಯನ್ ಅಂದರೆ ನಮಗೆ ಮ್ಯಾಜಿಕ್ ಮಾಡಬೇಕಿದ್ರೆ ಕೆಲವು ಸಲಕರಣೆಗಳು ಬೇಕಾಗತ್ತೆ. ಅದರಲ್ಲಿರುವಂಥ ಕಾನ್ಸೆಪ್ಟ್, ಈಗ ನಮಗೆ ಟ್ರಿಕ್ ಮಾಡಬೇಕು ಅಂತ ಆದರೆ, ಈಗ ಆಸ್ ಇಟ್ ಈಸ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಮನುಷ್ಯನನ್ನು ಪ್ರಾಣಿ ಮಾಡಬೇಕು ಅಂತ ಆದರೆ ಇದ್ದಕ್ಕಿದ್ದಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೆ ಸೀಕ್ರೆಟ್ ಇರ್ತದೆ, ಅಥವಾ ಸೀಕ್ರೆಟಿಗೆ ಸಂಬಂಧಪಟ್ಟಂಥ ಸಲಕರಣೆಗಳಿರ್ತದೆ. ಉದಾಹರಣೆಗೆ ಒಂದು ಗೂಡು. ಈಗ ನೀವು ನೋಡಿರ್ಬೋದು, ಒಬ್ಬ ಮನುಷ್ಯನನ್ನು ಒಂದು ಗೂಡಿನೊಳಗೆ ಹಾಕಿ ಬಟ್ಟೆ ಹಾಕಿ ಮುಚ್ಚಿ ಬಟ್ಟೆ ತೆಗೆದಾಗ ಆ ಗೂಡಿನಲ್ಲಿರುವಂಥ ಮನುಷ್ಯ ಹುಲಿ ಆಗುವಂಥದ್ದು. ಸೊ ಇದನ್ನು ನೀವು ನೋಡಿರ್ಬೋದು. ಸೊ ಇಂಥದ್ದು ಯಾಕೆ ಮಾಡಬಾರ್ದು ಅಂತ ಅನ್ಸುತ್ತೆ ನಮಗೆ. ಆದರೆ ಆ ಸೀನನ್ನು ಕಲ್ಪನೆ ಮಾಡಿದಾಗ, ನಮ್ಮ ಕಾರ್ಯಕ್ರಮದಲ್ಲಿ ನಾನು ಆ ಸೀನನ್ನು ಕಲ್ಪನೆ ಮಾಡಿದಾಗ, ಆ ಮೂಲ ಕಥೆಗೆ ಅಥವಾ ಆ ಕಥೆಯಲ್ಲಿರುವಂಥ ಇಮೋಷನ್ಸ್ಗಳಿಗೆ ಅದು ಪೆಟ್ಟಾಗ್ಬೋದು ಅನ್ಸುತ್ತೆ ನಮಗೆ. ಅಂದರೆ ಈಗ ಇಮ್ಯಾಜಿನ್ ಮಾಡಿ, ಮಾರೀಚನನ್ನು ನಾನು ಜಿಂಕೆ ಮಾಡಬೇಕು ಅಂತ ಆದರೆ ಒಬ್ಬ ಮಾರೀಚ ಕ್ಯಾರೆಕ್ಟರ್ ಮಾಡೋನು ಬೇಕು. ಅವನನ್ನು 2 ಜನ ಬಂದು ಒಂದು ಗೂಡಿನೊಳಗೆ ಹಾಕಿ ಆ ಗೂಡು ಬಾಗಿಲು ಹಾಕಬೇಕು, ಆ ಗೂಡು ಮೇಲೆ ಬಟ್ಟೆ ಮುಚ್ಚಬೇಕು. ಆ ಬಟ್ಟೆ ತೆಗೆದಾಗ ಅಲ್ಲಿ ಜಿಂಕೆ ಬರುತ್ತೆ, ಜಿಂಕೆನೂ ಗೂಡಿನೊಳಗೆ ಇರ್ತದೆ, ಜಿಂಕೆನ ತಿರ್ಗ ನಾವು ಹೊರಗೆ ತೆಗೆಯುವಾಗಿಲ್ಲ. ಇದನ್ನ ಕಥೆಯಲ್ಲಿ ಜಸ್ಟಿಫೈ ಮಾಡೋದು ಹೇಗೆ? ಆ ಮೂಲ ಕಥೆಗೆ, ಅದು ಆ ಕಥೆಗೆ ಇರ್ಬೋದು ಅಥವಾ ಆ ಕಥೆಯಲ್ಲಿರುವಂಥ ಫೀಲಿಂಗಿಗೆ ಇದು ತೊಂದರೆ ಬರುತ್ತೆ, ಭಂಗ ಬರ್ತದೆ ಅದು. ಸೊ ಇದನ್ನ ನಾವು ಆ ದಿವಸದ ಆ ಪ್ರೋಗ್ರಾಮ್ ಐಟಮನ್ನು ಮಾಡಲಿಲ್ಲ, ಯಾಕಂದರೆ ಇಟ್ಸ್ ನಾಟ್ ಕಂಫರ್ಟೇಬಲ್ ಫಾರ್ ಅಸ್ ಅಂತ ಹೇಳಿ. ಇದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದೇನೆ. ನಾಟಕದಲ್ಲಿ ಮ್ಯಾಜಿಕ್ ಮಾಡುವಂಥದ್ದು. ನಮ್ಮ ಮಾವ, ನಮ್ಮ ತಂದೆ ಹೇಳಿದ ಹಾಗೆ, ಮೂರ್ತಿ ದೇರಾಜಿ ಅವರು ಸ್ವಲ್ಪ ಅದು ಹೇಳಿದ ಯಾಕೆಂದರೆ, ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್, ದೇರಾಜೆ ಫ್ಯಾಮಿಲಿಯವರು ಮತ್ತು ನಮ್ಮ ಫ್ಯಾಮಿಲಿಯವರು, ನಾವು ಎರಡೂ ಫ್ಯಾಮಿಲಿ ಫ್ರೆಂಡ್ಸ್. ನನ್ನ ತಾತನ ಕಾಲದಿಂದ ಫ್ಯಾಮಿಲಿ ಫ್ರೆಂಡ್ಸು. ಇವಾಗ ಡೈರೆಕ್ಟ್ ಸಂಬಂಧಿಕರು ಕೂಡ. ಯಾಕೆಂದರೆ ಮೂರ್ತಿ ದೇರಾಜಿ ಅವರ ಮಗಳ ಮೈಥಿಲಿಯನ್ನು ನಾನು ಮದುವೆ ಆಗಿದ್ದು, ನನ್ನ ತಂಗಿ ಯಶಸ್ವಿನಿಯನ್ನು ಮೂರ್ತಿ ದೇರಾಜಿ ಅವರ ಹಿರಿಮಗ ಭಾರವಿಗೆ ಕೊಟ್ಟಿದ್ದು. ಹೀಗೆ ಅವ್ರು ನನಗೆ ಮಾವ. ಸೊ ನಮ್ಮ ಮಾವ, ನಾವು ಮೊದಲಿಂದಲೇ ಈ ನಾಟಕಗಳಿಗೆ ಬ್ಯಾಕ್ಗ್ರೌಂಡ್ ಟೆಕ್ನಿಕಲ್ ಸಪೋರ್ಟಿಗೆ ನಾನು ಯಾವತ್ತೂ ಹೋಗ್ತಾ ಇದ್ದೆ. ಲೈಟಿಂಗ್ಸ್ ಇರ್ಬೋದು ಅಥವಾ ಸ್ಟೇಜ್ ಸೆಟಪ್ ಇರ್ಬೋದು, ಇದಕ್ಕೆ ಯಾವತ್ತಿಂದಲೂ ಮೊದಲಿಂದಲೇ ನಾನು ಹೋಗ್ತಾ ಇದ್ದೆ. ಒಂದು ನಾಟಕ ಇತ್ತು, ನನ್ನ ಗೋಪಾಲ ಅಂತ ಹೇಳಿ. ಆ ನಾಟಕದಲ್ಲಿ ಕೊನೆಯ ಸೀನ್ನಲ್ಲಿ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ, ಗಾಳಿಯಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಆಮೇಲೆ ಆ ಸೀನ್ ಕಂಟಿನ್ಯೂ ಆಗ್ತದೆ. ಅದು ಆ ಒಂದು ಸೀನ್ ಇದೆ. ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅದು ಆ ನಾಟಕ ಬಗ್ಗೆ ಕೇಳಿದವ್ರದ್ದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು, ಮ್ಯಾಜಿಕ್ನವರು ಜೊತೆಗಿದ್ದಾರೆ ಅಂತಾರೆ, ಇಲ್ಲಿ ಇನ್ನೊಂದು ಮ್ಯಾಜಿಕ್ ಖಂಡಿತವಾಗಿರ್ತದೆ ಅಂತ ಹೇಳಿ. ಅಂದರೆ ನಿಮ್ಗೆ ಗೊತ್ತಿದೆ, ನಮಗೆ ಮ್ಯಾಜಿಕ್ನವ್ರಿಗೆ ಅದು ಏನು ಕಷ್ಟ ಅಲ್ಲ. ಅದಕ್ಕೊಂದು ಪರ್ಟಿಕ್ಯುಲರ್ ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಬಳಸ್ಕೊಂಡು ಒಬ್ಬರನ್ನ ಗಾಳಿಯಲ್ಲಿ ತೇಲಾಡೋ ಹೋಗಿ ಮಾಡ್ಬೋದು. ಬಹಳ ಸುಲಭವಾಗಿ ಆ ನಾಟಕದಲ್ಲಿ ಮಾಡ್ಬೋದಿತ್ತು ಕೂಡ. ಆದರೆ ನಾವು ಡಿಸ್ಕಸ್ ಮಾಡಿದಾಗ ಮಾವ ಕೂಡ ಹೇಳಿದರೆ, ಇಷ್ಟು ಸಮಯದಿಂದ ಇಷ್ಟೆಲ್ಲ ನಾಟಕಗಳನ್ನು ಮಾಡಿದರೂ ಕೂಡ ಯಾವುದೇ ನಾಟಕದಲ್ಲಿ ಅವರು ಮ್ಯಾಜಿಕ್ಕನ್ನು ನೇರವಾಗಿ ಬಳಸಲಿಲ್ಲ. ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ನೇರವಾಗಿ ಬಳಸಲಿಲ್ಲ. ಯಾಕೆ? ನಾನು ಆಗ ಹೇಳಿದ ಅದೇ ಕಾರಣ. ಹೇಗೆ ನಾಟಕವನ್ನು ಮ್ಯಾಜಿಕ್ನಲ್ಲಿ ಬಳಸಿದಾಗ ಅದಕ್ಕೆ ಭಂಗ ಉಂಟಾಗೋ ಸಾಧ್ಯತೆ ಇರ್ತದೋ, ಅದೇ ರೀತಿ ಮ್ಯಾಜಿಕ್ಕನ್ನು ನಾಟಕದಲ್ಲಿ ಬಳಸಿದಾಗ ಕೂಡ ಆಗುವಂಥ ಸಾಧ್ಯತೆ ಇರ್ತದೆ. ಈ ಕಾರಣಕ್ಕೋಸ್ಕರ ಆ ನಾಟಕದಲ್ಲಿ ಈ ಕೃಷ್ಣ ಬರುವಂಥ ಸೀನನ್ನು ಒಂದು ಮ್ಯಾಜಿಕಲ್ ಟೆಕ್ನಿಕ್ ಮೂಲಕ, ಮ್ಯಾಜಿಕ್ನಲ್ಲಿ ಬಳಸುವಂಥ ಒಂದು ತಂತ್ರವನ್ನು ಬಳಸ್ಕೊಂಡು ಅಲ್ಲಿ ನಾವು ಕೃಷ್ಣನ ಗಾಳಿಯಲ್ಲಿದ್ದಾಗ ತೋರಿಸಿದ್ದು ವಿನಃ ನಾವು ಮ್ಯಾಜಿಕ್ ಟ್ರಿಕ್ ಮಾಡಿ ತೋರಿಸಲಿಲ್ಲ. ಕಾರಣ ಇನ್ನೊಂದಿದೆ. ಅದು ಏನಂದರೆ, ನಾಟಕದಲ್ಲಿ ಇಂಥ ಒಂದು ಸನ್ನಿವೇಶ ಬಂದಾಗ, ಅಂದರೆ ಮ್ಯಾಜಿಕ್ ಟ್ರಿಕ್ ಬಂದಾಗ, ಅಲ್ಲಿ ಏನಾಗ್ತದೆ, ಸೆನ್ಸ್ ಆಫ್ ವಂಡರ್ ಬಂದ್ಬಿಡ್ತದೆ. ಮ್ಯಾಜಿಕ್ ಅಂತ ಹೇಳಿದ್ರೆ ಕುತೂಹಲ ಇದ್ದೇ ಇದಿರ್ತದೆ. ಈಗ ನೀವು ಇಮ್ಯಾಜಿನ್ ಮಾಡಿ, ಆ ಸೀನ್ನಲ್ಲಿ ಕೃಷ್ಣ ಮೇಲೆ ಪ್ರತ್ಯಕ್ಷ ಆಗ್ತಾನೆ, ಗಾಳಿಯಲ್ಲಿ ತೇಲಾಡ್ಕೊಂಡಿದ್ದಾನೆ ಅಂತ ಆಗುವಾಗ ಜನರ ಮನಸ್ಸು ಆ ಮೂಲ ಕಥೆಯಿಂದ ಡೈವರ್ಟ್ ಆಗ್ತದೆ. ಡೈವರ್ಟ್ ಆಗಿಬಿಟ್ಟು ಅದು ಹೇಗೆ ಕೃಷ್ಣ ಹೇಗೆ ಅಲ್ಲಿ ನಿಂತಿದ್ದಾನೆ, ಅವ್ನು ಏನು ಟ್ರಿಕ್ ಯೂಸ್ ಮಾಡಿರ್ಬೋದು, ಏನು ಮಾಡಿರ್ಬೋದು, ಆ ಕಡೆ ಗಮನ ಹೋಗ್ತದೆ. ಗಮನ ಅಲ್ಲಿ ಹೋದಾಗ ನಮಗೆ ಆ ನಾಟಕದಲ್ಲಿ ಫೋಕಸ್ ಇರಬೇಕಾದ್ದು ಆ ಸನ್ನಿವೇಶದ ಮೇಲೆ, ಅಲ್ಲಿಂದ ಡೈವರ್ಟ್ ಆಗ್ತೇವೆ. ಅದು ಆಗಬಾರ್ದು. ಸೊ ಈ ಫೋಕಸ್ ಏನಿದೆ ಅದು ಆ ಮೊಮೆಂಟ್ನಲ್ಲಿ ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಸೊ ಅದು ಡೈವರ್ಟ್ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತಾದರೆ ಇಂತಹ ಟೆಕ್ನಿಕ್ಗಳನ್ನು ಡೈರೆಕ್ಟಾಗಿ ಬಳಸೋ ಬದಲು ನಾವು ಇಂಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಈಗ ಕಾರಂತರ ಹೇಳಿದ ಅದೇ ವಿಷಯಕ್ಕೆ ಪುನಃ ಬರ್ತಾ ಇದ್ದೇನೆ. ಮ್ಯಾಜಿಕ್ ಡ್ರಾಮಾ ಅಂದರೆ ಇಟ್ಸ್ ಮ್ಯಾಜಿಕ್, ಮ್ಯಾಜಿಕ್ ಅಂದರೆ ಇಟ್ಸ್ ಡ್ರಾಮಾ. ಹೇಗೆ ಅಂದರೆ, ಡ್ರಾಮಾದಲ್ಲಿ ಏನು ನಡೆಯುತ್ತೆ, ಒಂದು ಭ್ರಮಾಲೋಕವನ್ನು ಸೃಷ್ಟಿ ಮಾಡ್ತಾನೆ ಕಲಾವಿದ. ಉದಾಹರಣೆ ಒಂದು ಮರ ಅಂತ ಇಟ್ಕೊಳ್ಳಿ. ಒಂದು ಮರ ತೋರಿಸ್ಬೇಕು ಅಂತ ಆದರೆ ನಿಜವಾಗ್ಲೂ ಅಲ್ಲೊಂದು ಮರ ಇರಬೇಕಾಗಿಲ್ಲ. ಏನೋ ಒಂದು ಲೈಟ್ನಲ್ಲೇ ಮರ ಇದ್ದ ಥರ ಒಂದು ಫೀಲಿಂಗ್ ತರಬಹುದು, ಅಥವಾ ಒಬ್ಬ ಮನುಷ್ಯ ನಿಂತದ್ದನ್ನು ಮರ ಅಂತ ಹೇಳಿ ತೋರಿಸ್ಬೋದು. ಅಂದರೆ ಆ ಒಂದು ಸಿಂಬಲ್ ಅನ್ನ ಕಲಾವಿದಲ್ಲಿ ಇಟ್ಕೊಂಡು ಜನರ ಮನಸ್ಸಿನಲ್ಲಿ ಅದು ಒಂದು ಮರ ಅನ್ನೋ ಫೀಲಿಂಗ್ ಅನ್ನ ತರ್ತಾನೆ. ಆ ಪರ್ಸೆಪ್ಷನ್ ಅನ್ನ ಮ್ಯಾನುಪ್ಯುಲೇಟ್ ಮಾಡ್ತಾನೆ. ನಾವು ಮ್ಯಾಜಿಕ್ನವ್ರು ಮಾಡೋದು ಅದೇ. ಸಾಮಾನ್ಯವಾಗಿರುವಂತಹ ಜನರ ಪರ್ಸೆಪ್ಷನ್ ಏನಿದೆ, ಅವರ ಹೊರನೋಟ ಏನಿದೆ, ಅದನ್ನು ಮ್ಯಾನುಪ್ಯುಲೇಟ್ ಮಾಡಿ ನಮಗೆ ಏನು ಬೇಕೋ ಅದನ್ನು ಅವರಿಗೆ ತೋರಿಸುವಂಥದ್ದು. ಸೊ
ಸೊ ಇದು ನಾಟಕದಲ್ಲಿ ರೆಗ್ಯುಲರ್ ನಡೆಯುವಂಥದ್ದು. ಅದು ಮನಾಂತರ ಏನೂ ಇರ್ಬೋದು, ಒಂದು ಸ್ವರ್ಗದ ದೃಶ್ಯ ಇರ್ಬೋದು. ಸ್ವರ್ಗ ಅಂತ ಹೇಳಿದ ಕೂಡ ಆ ದೃಶ್ಯದಲ್ಲಿರುವಂಥ ಅಬ್ಬರ ಇರ್ಬೋದು, ಆ ಚಂದ ಇರ್ಬೋದು, ಅದನ್ನೇ ಜನ ನೋಡಿಕೊಂಡು ಇದು ಸ್ವರ್ಗ ಅಂತ ಹೇಳಿ ತಿಳ್ಕೊಳ್ತಾರೆ. ಸೊ ಈ ಒಂದು ಭ್ರಮಾಲೋಕವನ್ನ ಒಬ್ಬ ನಾಟಕಕಾರ ಸೃಷ್ಟಿ ಮಾಡ್ತಾನೆ. ಅದು ನಾಟಕದಲ್ಲಾಗುವಂಥ ಮ್ಯಾಜಿಕ್. ಇನ್ನು ಮ್ಯಾಜಿಕ್ನಲ್ಲಿ ಆಗುವಂಥ ನಾಟಕ, ಮ್ಯಾಜಿಕ್ ಅಂತ ಹೇಳಿದರೆ ಖಂಡಿತವಾಗಿಯೂ ಅದು ನಾಟಕನೇ. ಯಾಕೆಂದರೆ ಇಫ್ ಯು ಗೋ ಟು ದ ಬಿಗಿನಿಂಗ್ ಆಫ್ ಮ್ಯಾಜಿಕ್ ಬಗ್ಗೆ ಯಾವುದೇ ರೀತಿಯ ಡೆಫಿನೇಷನ್ ಅನ್ನು ನೀವು ಹುಡುಕ್ತಾ ಹೋದರೆ, ದ ಫಸ್ಟ್ ಥಿಂಗ್ ರಾಬರ್ಟ್ ಹುಡಾನ್ ಅವರು ಹೇಳಿದಂಥ ಒಂದು ಮಾತು, ಅ ಮೆಜಿಷಿಯನ್ ಈಸ್ ಅನ್ ಆಕ್ಟರ್ ಹೂ ಪ್ಲೇಸ್ ದ ಪಾರ್ಟ್ ಆಫ್ ಅ ಮೆಜಿಷಿಯನ್ ಅಂತ ಹೇಳಿ. ಅಂದರೆ ಮೆಜಿಷಿಯನ್ ಅಂತ ಹೇಳಿದರೆ ಒಬ್ಬ ನಟ. ಯಾವ ರೀತಿಯ ನಟ ಅಂತ ಹೇಳಿದರೆ ಒಬ್ಬ ಯಕ್ಷಿಣಿಗಾರನ ಪಾತ್ರವನ್ನ ಮಾಡುವಂಥ ನಟ. ಯಾಕೆ ಅಂದರೆ ನಾವು ಯಕ್ಷಿಣಿಗಾರರಲ್ಲ. ಈಗ ನಾನು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡುವಾಗ ಮೊದಲೇ ಹೇಳುವಂಥ ಮಾತದೆ, ನಾನು ಯಕ್ಷಿಣಿಗಾರ ಅಲ್ಲ ಅಂಥೇಳಿ, ನಾನು ಮೆಜಿಷಿಯನ್ ಅಲ್ಲ ಅಂಥೇಳಿ. ಯಾಕೆ ಅಂತ ಹೇಳಿದರೆ ಇಷ್ಟೆಲ್ಲ ಕೂಡ ಜನರಿಗೆ ಆಶ್ಚರ್ಯ ಆಗ್ತದೆ. ಇಷ್ಟೆಲ್ಲ ಇಂಟ್ರೊಡಕ್ಷನ್ ಹೇಳಿದ ಮೇಲೆ ಈಗ ನೀವು ಸ್ಟೇಜ್ ಮೇಲೆ ಬಂದು ನೀವು ಮೆಜಿಷಿಯನ್ ಅಲ್ಲ ಹೇಳ್ತಾ ಇದ್ದೀರಲ್ವಾ ಅಂತ ಹೇಳಿ. ಯಾಕೆಂದರೆ ನಾನು ನಿಜವಾಗ್ಲೂ ಯಕ್ಷಗಾರ ಆಗ್ತಿದ್ರೆ ನಾನು ವೇದಿಕೆಯಲ್ಲಿ ತೋರಿಸುವಂಥದ್ದು ಎಲ್ಲವೂ ಸತ್ಯ ಆಗಿರಬೇಕಿತ್ತು. ಉದಾಹರಣೆಗೆ ನಾವು ವೇದಿಕೆಯಲ್ಲಿ ದುಡ್ಡು ಪ್ರೊಡ್ಯೂಸ್ ಮಾಡ್ತೀವಿ ಅಲ್ವಾ. ನಮ್ಮ ತಂದೆಯವರು ಒಂದು ಮ್ಯಾಜಿಕ್ ಮಾಡ್ತಾರೆ, ಸ್ಟೇಜ್ ಫುಲ್ ದುಡ್ಡು ಪ್ರೊಡ್ಯೂಸ್ ಮಾಡ್ತಾರೆ. ಏನೋ ಸ್ಟೇಜಲ್ಲಿ ಇಡೀ ದುಡ್ಡು ತುಂಬಿಕೊಂಡಿರುತ್ತೆ ನೋಟುಗಳು. ಅದನ್ನ ನೋಡಿ ಹಾಗಿದ್ರೆ ಮೆಜಿಷಿಯನ್ ಆಗಿದ್ರೆ ಅದು ನಿಜ ಆಗಿರಬೇಕಿತ್ತು. ಹೌದು ನಿಜಾನೇ, ಆದರೆ ಆ ಸೃಷ್ಟಿ ನಿಜ ಆಗಿರಬೇಕಿತ್ತು. ಅದು ನಿಜವಾದ ನೋಟು ಆ ಥರ ಸೃಷ್ಟಿ ಮಾಡುವಂಥ ಸಾಧ್ಯತೆ ಇರ್ತಿದ್ರೆ ನಮಗೆ ಊರು ತಿರುಗಿ ಕಾರ್ಯಕ್ರಮ ಕೊಡುವಂಥ ಅಗತ್ಯ ಇರಲಿಲ್ಲ. ನಾವು ಮನೆಯಲ್ಲಿ ಕೂತ್ಕೊಂಡು ದುಡ್ಡು ಮಾಡ್ಬೋದಿತ್ತು. ಆದರೆ ಅದು ಸಾಧ್ಯ ಇಲ್ಲ. ಅದು ನಾವು ಕ್ರಿಯೇಟ್ ಮಾಡುವಂಥ ಒಂದು ಭ್ರಮಾಲೋಕ, ಅದೊಂದು ನಾಟಕ. ನಿಜವಾಗ್ಲೂ ಒಬ್ಬ ಮೆಜಿಷಿಯನ್, ಒಬ್ಬ ಜಾದೂಗಾರನಿರ್ತಿದ್ರೆ ಅವನು ದುಡ್ಡು ಸೃಷ್ಟಿ ಮಾಡಿದ್ರೆ ಅದು ಯಾವ ಥರ ಕಾಣಬಹುದು, ಆ ಒಂದು ಪಾತ್ರವನ್ನ ಒಬ್ಬ ಯಕ್ಷಿಣಿಗಾರ ವೇದಿಕೆ ಮೇಲೆ ಮಾಡಿ ತೋರಿಸ್ತಾನೆ. ಅದು ಆಗುವಂಥದ್ದು ದ ಡ್ರಾಮಾ ಇನ್ ಮ್ಯಾಜಿಕ್. ಸೊ ಮೆಜಿಷಿಯನ್ ಇಸ್ ಅನ್ ಆಕ್ಟರ್. ಅವನು ಅದನ್ನು ಪ್ಲೇ ಮಾಡ್ತಾನೆ. ಅವನು ಆ ಒಂದು ಇಲ್ಯೂಷನರಿ ವರ್ಲ್ಡ್ ಹೇಗೆ ನಾಟಕದಲ್ಲಿ ಒಂದು ಭ್ರಮಾಲೋಕವನ್ನು ಸೃಷ್ಟಿ ಮಾಡ್ತಾನೆ ಆ ಕಲಾವಿದ, ಅದೇ ರೀತಿ ಯಕ್ಷಿಣಿಗಾರ ವೇದಿಕೆ ಮೇಲೆ ಒಂದು ಭ್ರಮಾಲೋಕವನ್ನು ಸೃಷ್ಟಿ ಮಾಡ್ತಾನೆ. ದಿಸ್ ಇಸ್ ದ ಸಿಮಿಲಾರಿಟಿ ಬಿಟ್ವೀನ್ ಥಿಯೇಟರ್ ಆರ್ ಡ್ರಾಮಾ ಆ್ಯಂಡ್ ಮ್ಯಾಜಿಕ್. ಇನ್ನು ಆಗ ಹೇಳಿದ ಹಾಗೆ ಬ್ರಿಂಗಿಂಗ್ ದ ರೈಟ್ ಬ್ಯಾಲೆನ್ಸ್, ನಮ್ಮ ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನು ಈ ಮೂಲಕ ನಾವು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಲೇ ತಂದೆಯವರು ಹೇಳಿದ ಹಾಗೆ ಪ್ರಾರಂಭದಿಂದಲೇ ಅವರು ಮ್ಯಾಜಿಕ್ಕನ್ನು ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ವಿಚಾರಗಳನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಬಳಸ್ಕೊಂಡು ಬಂದವರು. ಈ ನಮ್ಮ ಜರ್ನಿಯಲ್ಲಿ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳು ಸೇರ್ತಾ ಹೋದವು. ಅದು ಥೀಮ್ ಬೇಸ್ಡ್ ಮ್ಯಾಜಿಕ್ ಅಥವಾ ಯಾವುದಾದ್ರು ಒಂದು ಕಾನ್ಸೆಪ್ಟ್ನ ಮೇಲೆ ಮ್ಯಾಜಿಕನ್ನು ಮಾಡಿ ಅದನ್ನೇ ಒಂದು ಪ್ರತ್ಯೇಕವಾದಂಥ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಉದಾಹರಣೆಗೆ ಕಾರ್ಗಿಲ್ ಮ್ಯಾಜಿಕ್. ಕಾರ್ಗಿಲ್ ಯುದ್ಧ ನಡೆದಾಗ ನಾವು 1.5 ಗಂಟೆ ಕಾರ್ಯಕ್ರಮವನ್ನು ತಯಾರು ಮಾಡಿದ್ವಿ, ಕಾರ್ಗಿಲ್ ಮ್ಯಾಜಿಕ್ ಅಂತ ಹೇಳಿ. ಅಂದರೆ ಕಾರ್ಗಿಲ್ನಲ್ಲಿ ಏನು ನಡೀತೋ ಅದನ್ನು ಮ್ಯಾಜಿಕ್ ಮೂಲಕ ಅದು ನಡೀತಾ ಇರ್ತಾರೆ, ಆವಾಗ ನಡೀತಾ ಇತ್ತು, ಆ ಸಮಯದಲ್ಲೇ ಮಾಡಿದ್ದು. ಕಾರ್ಗಿಲ್ನಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನು ಮ್ಯಾಜಿಕ್ ಮೂಲಕ ನಮ್ಮ ಜನರಿಗೆ ಇಲ್ಲಿ ತೋರಿಸಿ ಮಾಡಿದಂಥ ಕಾರ್ಯಕ್ರಮ. ಅದರಿಂದ ನಾವು ಒಟ್ಟು ಮಾಡಿದಂತಹ ಹಣವನ್ನು ಕಾರ್ಗಿಲ್ ನಿಧಿಗೆ ನಾವು ಅರ್ಪಿಸಿದ್ದೇವೆ. ಇದು ಕಾರ್ಗಿಲ್ ಮ್ಯಾಜಿಕ್. ಇದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ, ಈಗ ನಮ್ಮ ಜನರಲ್ ಪ್ರೋಗ್ರಾಮ್ನಲ್ಲಿ ಕೂಡ ಮಧ್ಯದಲ್ಲಿ ಕೆಲವು ಪಾರ್ಟ್ಗಳು ಸ್ವಲ್ಪ ನಾಟಕೀಯ ಡ್ರಾಮಟೈಸೇಷನ್ ಇತ್ತು, ನಾಟಕೀಯವಾಗಿರುವಂತಹ ಇರ್ತಿತ್ತು. ಅದರಲ್ಲೂ ಕೂಡ ದೆರ್ ವಾಸ್ ಅ ಬ್ಯಾಲೆನ್ಸ್. ಯಾಕೆಂತ ಹೇಳಿದ್ರೆ ಇಡೀ ಕಾರ್ಯಕ್ರಮವನ್ನು ಆ ಥರ ಮಾಡಿದರೆ ಪ್ರಾಯಶಃ ಎಲ್ಲ ರೀತಿಯ ಜನರಿಗೆ ಅದು ಇಷ್ಟ ಆಗುತ್ತೋ ಇಲ್ವೋ ಅಂತ, ಅಥವಾ ಆಗದೇ ಇರುವಂಥ ಚಾನ್ಸ್ ಇದೆ ಅಂತ ತಿಳ್ಕೊಂಡು ನಾವು ಅದರಲ್ಲೂ ಕೂಡ ಬ್ಯಾಲೆನ್ಸ್ ತರ್ತಾ ಇದ್ವಿ. ಸ್ವಲ್ಪ ತಮಾಷೆ ಮ್ಯಾಜಿಕ್ ಇರ್ಬೋದು, ಸ್ವಲ್ಪ ಸೀರಿಯಸ್ ಆಗಿರುವಂಥದ್ದು, ಸ್ವಲ್ಪ ಮ್ಯೂಸಿಕ್ ಇರುವಂಥದ್ದು, ಈ ಥರ ವೇರಿಯೇಷನ್ಸ್ಗಳನ್ನು ಕೊಡ್ತಾ ಹೋಗಿ ಮಧ್ಯದಲ್ಲಿ ಒಂದು ಡ್ರಾಮಟೈಸೇಷನ್, ಸ್ವಲ್ಪ ಜನರಿಗೆ ಒಂದು ಡಿಫ್ರೆನ್ಸ್ ಫೀಲ್ ಆಗೋದಕ್ಕೋಸ್ಕರ ಈ ಥರ ಕೊಡ್ತಾ ಇದ್ವಿ. ಇನ್ನೊಂದು ಬಹಳ ನಮ್ಮ ಲೈಫ್ನೊಂದು ಬಹಳ ಮೇಜರ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು, ಅದು ಆಧ್ಯಾತ್ಮಿಕ ಜಾದು. ಬ್ರಹ್ಮಕುಮಾರೀಸ್, ಪ್ರಜಾಪಿತ ಬ್ರಹ್ಮಕುಮಾರೀಸ್ ಅವರ ಜೊತೆ ಮಾಡಿದಂಥ ಆಧ್ಯಾತ್ಮಿಕ ಜಾದು ಅಲ್ವಾ? ಅದು 2003 ಅಥವಾ 4 ಇರಬೇಕು. ಮೌಂಟ್ ಅಬುನಲ್ಲಿ ಬ್ರಹ್ಮಕುಮಾರೀಸ್ ಅವರ ಹೆಡ್ ಕ್ವಾರ್ಟರ್ಸ್ ಇದೆ. ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಸ್ ಕಾನ್ಫರೆನ್ಸ್ ಇತ್ತು. ಆ ಕಾನ್ಫರೆನ್ಸಿಗೆ ಉಡುಪಿ ಮಣಿಪಾಲದಿಂದ ನನ್ನನ್ನು ಮತ್ತು ಜೂನಿಯರ್ ಶಂಕರನ್ನ, ಇಲ್ಲಿಯ ಸೆಂಟರ್ನ ಅಕ್ಕ BK ಸೌರಭ ಅಂತೇಳಿ ಅವರು ನಮ್ಮನ್ನು ಕರ್ಕೊಂಡು ಹೋದರು. ಆ ಸಮ್ಮೇಳನದಲ್ಲಿ ಎಲ್ಲ ಬೇರೆ ಬೇರೆ ರೀತಿಯ ಕಲಾವಿದರಿದ್ದರು. ಈ ಕಲಾವಿದರು ತಮ್ಮ ಕಲೆಗಳ ಮೂಲಕ ಆಧ್ಯಾತ್ಮ ವಿಚಾರಗಳನ್ನು
ಹೇಗೆ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಇದೆ, ಇದು ಕೂಡ ಒಂದು ವಿಚಾರದಲ್ಲಿ. ಅದ್ರ ಬಗ್ಗೆ ಬೇರೆ ಬೇರೆ ಲೆಕ್ಚರ್ಸ್ಗಳೆಲ್ಲ ಆಯಿತು. ಕೊನೆಯ ದಿವಸ ಅಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡಿದರು, ನಿಮ್ಮ ಕಲೆಗಳ ಮೂಲಕ ನೀವು ಆಧ್ಯಾತ್ಮದ ಬಗ್ಗೆ ಏನು ಜಾಗೃತಿಯನ್ನು ಮೂಡಿಸಲಿಕ್ಕೆ ಸಾಧ್ಯ ಇದೆ, ಜನರಿಗೆ ವಿಚಾರ ತಿಳಿಸಲಿಕ್ಕೆ ಸಾಧ್ಯ ಇದೆ, ಇದನ್ನು ಮಾಡಿ ತೋರಿಸ್ತೀರಾ ಅಂತ ಕೇಳಿದರು. ನಾನು ಮತ್ತೆ ತೇಜಸ್ವಿ, ಜೂನಿಯರ್ ಶಂಕರ್ ಅಂತೇಳಿ ಅವನ ಸ್ಟೇಜ್ ನೇಮು, ತೇಜಸ್ವಿ ಅಂತ ಅವನ ನಿಜವಾದ ಹೆಸರು. ನಾವು ಅಲ್ಲೇ ಇದ್ದಂತಹ ಕೆಲವು ಪರಿಕರಗಳನ್ನು ತಗೊಂಡು ಪ್ರೋಗ್ರಾಮ್ ಮಾಡಿದೆ, 2 ಐಟಮ್ಸ್ ಮಾಡಿ ತೋರಿಸಿದೆವು. ಅದನ್ನು ಆಧ್ಯಾತ್ಮಕ್ಕೆ ಲಿಂಕ್ ಮಾಡಿದೆವು. ಅದು ಅವರಿಗೆ ಬಹಳ ಇಷ್ಟ ಆಯಿತು. ನಾವು ಪ್ರೋಗ್ರಾಮ್ ಮುಗಿಸಿ ಬಂದ ತಕ್ಷಣ ಅಲ್ಲಿಯ ಮುಖ್ಯಸ್ಥರು ಬಂದು ನಮ್ಮ ಹತ್ರ ಕೇಳಿದರು, ಇದರ ಮೇಲೆ ನೀವೊಂದು ದೊಡ್ಡ ಪ್ರೋಗ್ರಾಮನ್ನೇ ತಯಾರು ಮಾಡ್ತೀರಾ ಅಂತ ಕೇಳಿದರು. ಮಾಡ್ಬೋದು ಅಂತ ಹೇಳಿದೆವು, ಆದರೆ ಟೈಮ್ ಬೇಕು ಅಂತ. ಯಾಕೆಂದರೆ ಆ ಆಧ್ಯಾತ್ಮ ಬಗ್ಗೆ ಅದು ಬಹಳ ಎಂತ ಭಾಳ ಸೆನ್ಸಿಟಿವ್ ಇಶ್ಯೂ. ಅದರಿಂದಾಗಿ ಯಾರ್ದು ಮನಸ್ಸು ನೋಯಿಸಬಾರ್ದು. ನಾವು ಅಂದ್ರೆ ಬೇರೆ ಬೇರೆ ಜನರ ನಂಬಿಕೆಗಳು ಬೇರೆ ಬೇರೆ ಇರುತ್ತೆ ಆಧ್ಯಾತ್ಮಿಕ ವಿಚಾರದಲ್ಲಿ. ಅಂದ್ರೆ ನಾವು ಒಂದು ಜನರಲ್ ಪ್ರೋಗ್ರಾಮ್ ಅಂತ ಮಾಡುವಾಗ ಆ ಕಾರ್ಯಕ್ರಮದಲ್ಲಿ ಬರುವಂತ ಎಲ್ಲಾ ವಿಚಾರಗಳು ಇಟ್ ಶುಡ್ ಬಿ ಜನರಲಿ ಆಕ್ಸೆಪ್ಟೇಬಲ್. ಸೊ ಇದೊಂದು ಬಹಳ ಮುಖ್ಯವಾದಂಥದ್ದು. ಅದು ಕೊನೆಗೆ ಏನು ಮಾಡಿದ್ವಿ ಅಂದರೆ, ಮಣಿಪಾಲ್ ಸೆಂಟರ್ನ BK ಸೌರಭ ಅವರು ಮತ್ತು BK ಸುಜಾತ ಅಂತೇಳಿ ಬ್ರಕಂದಿದ್ದಾರೆ, ಅವರು ತುಂಬ ಸಹಕಾರ ಕೊಟ್ಟರು. ಅವ್ರ ಜೊತೆ ಕೂತು ಸುಮಾರು 1 ವರ್ಷ ಆಗಿದೆ, 1 ವರ್ಷ ಡಿಸ್ಕಷನ್ ಇತ್ತು. ಈ ಐಟಮನ್ನು ಅವರು ಏನು ಹೇಳ್ತಾ ಇದ್ರು ಅಂದರೆ, ದುರ್ಗುಣಗಳ ಬಗ್ಗೆ ಒಂದು ಮ್ಯಾಜಿಕ್ ಬೇಕು ಅಂತ ಹೇಳಿದ್ರು. ಸರಿ, ದುರ್ಗುಣಗಳ ಬಗ್ಗೆ ಏನು ಮ್ಯಾಜಿಕ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿ ಡಿವೈಸ್ ಮಾಡ್ತಾ ಹೋದೆವು. ಅವ್ರದ್ದು ಏನೈತೆ ಅಂದರೆ, ಅವ್ರದ್ದೊಂದು ಇದು ಕಲ್ಪನೆ ಇದೆ, ಒಂದು ಮಾತಿದೆ. ಅವ್ರು ಹೇಳಿದ್ದು, ರಾವಣನ 10 ತಲೆ ಅಂತ ಹೇಳಿದರೆ ಅದು ನಿಜವಾದ 10 ತಲೆ ಅಲ್ಲ, ಅದು 10 ದುರ್ಗುಣಗಳ ಪ್ರತೀಕ ಅಂತೇಳಿ. ಸರಿ, ಅವರಷ್ಟು ಹೇಳಿದ್ದ ತಕ್ಷಣ ನಾವು ಅದರ ಮೇಲೆಯೇ ವರ್ಕೌಟ್ ಮಾಡಲಿಕ್ಕೆ ಶುರು ಮಾಡಿದೆವು. ರಾವಣ ವೇದಿಕೆ ಮೇಲೆ ಬಂದು ಅವನ 10 ತಲೆಗಳನ್ನು ಅವನು ಒಂದೊಂದೇ ತಲೆಯನ್ನು ತೆಗೆದು ಅಗ್ನಿಕುಂಡಕ್ಕೆ ಹಾಕೋದು. ಅಗ್ನಿಕುಂಡಕ್ಕೆ ಹಾಕಿದ ಮೇಲೆ ಆ ರಾವಣ ಅವನ ವಿಕಾರತೆಯನ್ನು ಕಳ್ಕೊಂಡು ಅವನೊಬ್ಬ ಪ್ಯೂರ್ ವ್ಯಕ್ತಿಯಾಗಿ ಒಬ್ಬ ಮನುಷ್ಯನ ರೀತಿಯಲ್ಲಿ ಅವನು ಪ್ರತ್ಯಕ್ಷ ಆಗಿ ಬರ್ತಾನೆ. ಇದು ಒಂದು ಕಲ್ಪನೆ ತಗೊಂಡು ಅದನ್ನು ಡ್ರಾಮಟೈಸ್ ಮಾಡಿ, ರಾವಣ ಓಡಿಸ್ಕೊಂಡು ಬರ್ತಾ ಇದ್ದಾನೆ, ನಮ್ಮನ್ನೆಲ್ಲ ಕೊಳ್ತಾ ಇದ್ದಾನೆ ಅಂತೇಳಿ ಕೆಲವು ಪ್ರಜೆಗಳೆಲ್ಲ ಬಂದು ಕಂಪ್ಲೇಂಟ್ ಮಾಡೋದು, ಮ್ಯೂಸಿಷಿಯನ್ ಅವರ ಸಹಾಯಕ ಇದೆಲ್ಲ ನಾಟಕ ಅಲ್ಲಿ 5ರಲ್ಲಿ ಬರುತ್ತೆ. ಈ ಐಟಮನ್ನು ಹೀಗೆ ಮಾಡಿದೆವು ನಾವು. ಬೇಸಿಕಲಿ ಏನಂದ್ರೆ, ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಆಧ್ಯಾತ್ಮಿಕ ವಿಚಾರಗಳನ್ನು ಮ್ಯಾಜಿಕ್ ಮೂಲಕ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದು ಬೇರೆ ಬೇರೆ ಕಾನ್ಸೆಪ್ಟ್ಗಳು, ಜನರಲ್ಲಿ ಶಾಂತಿಯ ಬಗ್ಗೆ ಇರ್ಬೋದು, ಅಥವಾ ಮನುಷ್ಯನಲ್ಲಿರುವಂಥ ದುರ್ಗುಣಗಳನ್ನೆಲ್ಲ ತೆಗೆಯೋ ವಿಷಯ ಇರ್ಬೋದು, ಅಥವಾ ಬೇರೆ ಬೇರೆ ಜಾತಿಯವರು ಧರ್ಮದವರು ಹೇಗೆ ನಾವೆಲ್ಲ ಒಂದೇ, ವರ್ಲ್ಡ್ ಪೀಸ್ ಬಗ್ಗೆ ಇರ್ಬೋದು, ಯೂನಿಟಿ ಬಗ್ಗೆ ಇರ್ಬೋದು, ಹೀಗೆ ಹಲವಾರು ವಿಚಾರಗಳನ್ನು ಜಾದೂ ಮೂಲಕ ತಿಳಿಸುವಂತಹ ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ಮಾಡಲಾಗಿತ್ತು. ಇದು ಸುಮಾರು 2 ಗಂಟೆ ಕಾರ್ಯಕ್ರಮ. 2 ಗಂಟೆ ಕಾರ್ಯಕ್ರಮ ಆಗಿತ್ತು ಇದು. ಅದರಲ್ಲಿ ಇನ್ನೊಂದು ಏನು ಮಾಡಿದ್ವಿ ಅಂದರೆ, ಈ ಮೆಡಿಟೇಷನ್ ಮಾಡ್ತಾ ಹೋದರೆ ನಮ್ಮ ಮನಸ್ಸು ಹಗುರ ಆಗ್ತದೆ, ಶಾಂತಿ ಸಿಗ್ತದೆ, ನಮಗೆ ನೆಮ್ಮದಿಯಿಂದ ಇರ್ತೇವೆ. ಹಾಗಾದರೆ ನಮಗೆ ಒಂದು ಗಾಳಿಯಲ್ಲಿ ತೇಲಿದ ಅನುಭವ ಆಗುತ್ತೆ ನಮಗೆ ಅಂತೇಳಿ ಈ ಒಂದು ಕಲ್ಪನೆಯನ್ನು ಇಟ್ಕೊಂಡು ಒಂದು ಮ್ಯಾಜಿಕ್ ಮಾಡಿದೆವು. ಜಾದೂಗಾರ ತಾವರೆ ಹೂವಿನ ಮೇಲೆ ಕೂತ್ಕೊಳ್ತಾನೆ, ಸ್ಟೇಜಲ್ಲಿ ಕೂತ್ಕೊಂಡು ಅವನು ಮೆಡಿಟೇಷನ್ ಮಾಡ್ತಾ ಇದ್ದಾಗೆ ಅಲ್ಲಿಂದ ನಿಧಾನವಾಗಿ ಎದ್ಕೊಂಡು ಮೇಲೆ ಬರ್ತಾನೆ, ಗಾಳಿಯಲ್ಲಿ ಮೇಲೆ ಹೋಗ್ತಾನೆ. ಇದನ್ನು ಮಾಡಿ ಆಯಿತು, 1-2 ಪ್ರದರ್ಶನಗಳು ಆಯಿತು. ನಮಗೆ ಆಮೇಲೆ ಕೆಲವು ಸಿಸ್ಟರ್ಸ್ಗಳು ಬಂದು ಹೇಳಿದರು, ನಾವು ಇಷ್ಟು ವರ್ಷದಿಂದ ನಾವು ಮೆಡಿಟೇಷನ್ ಮಾಡ್ತಾ ಇದ್ದೇವೆ, ನಮಗೆ ಇನ್ನೂ ಗಾಳಿಲಿ ಹೀಗೆ ಮೇಲೆ ಹೋಗ್ಲಿಕ್ಕೆ ಆಗುವುದಿಲ್ಲ ನೀವು ಹೋದಾಗೆ ಅಂತೇಳಿ. ಆಗ ನಾವು ಯೋಚನೆ ಮಾಡಿದೆವು, ಇಲ್ಲ, ಇದು ಜನರಿಗೆ ನಾವು ಏನು ತಲುಪಿಸಬೇಕು ಅಂತ ಇದ್ದೇವೋ ಅದು ನೇರವಾಗಿ ತಲುಪ್ತಾ ಇಲ್ಲ. ಅಂದರೆ ಮಿಸ್ಕನ್ಸೆಪ್ಷನ್ ಆಗ ಹೇಳಿದ ಅದೇ ವಿಚಾರ. ಈಗ ನಾವು ಮ್ಯಾಜಿಕ್ಕನ್ನು ಅಥವಾ ಮ್ಯಾಜಿಕ್ಕನ್ನು ಈ ಒಂದು ಕಾನ್ಸೆಪ್ಟ್ ಥಿಯೇಟ್ರಿಕ್ಸನ್ನು ತಿಳಿಸೋದಕ್ಕೋಸ್ಕರ ಅಥವಾ ಈ ಒಂದು ಸಬ್ಜೆಕ್ಟನ್ನು ತಿಳಿಸೋದಕ್ಕೋಸ್ಕರ ಹೇಗೆ ಬಳಸ್ತಾ ಇದ್ದೇವೆ, ಆ ಬ್ಲೆಂಡ್ ಮಾಡುವಂಥ ಬ್ಯಾಲೆನ್ಸ್ ಏನಿದೆ ಅದು ಔಟ್ ಆದರೆ ಇಂಥ ಮಿಸ್ಕನ್ಸೆಪ್ಷನ್ಗಳು ಬರ್ತವೆ. ಈಗ ಇದೇ ವಿಚಾರದಲ್ಲಿ ಹೇಳಿದ ಹಾಗೆ, ಈಗ ಯಕ್ಷಿಣಿಗಾರ ಮೆಡಿಟೇಷನ್ ಮಾಡ್ತಾ ಇದ್ದಾಗ ಗಾಳಿಯಲ್ಲಿ ತೇಲಾಡ್ತಾನೆ. ನಮ್ಮದ್ರಲ್ಲಿ ನಮ್ಮ ಕಲ್ಪನೆ ಹೇಗಿತ್ತು ಅಂದರೆ, ಇದರ ಪ್ರೆಸೆಂಟೇಷನ್ ಹೇಗಿತ್ತು ಅಂದರೆ, ಮೆಡಿಟೇಷನ್ ಮಾಡಿದಾಗ ಮನುಷ್ಯನಿಗೆ ಯಾವ ರೀತಿ ಹಗುರ ಫೀಲ್ ಆಗ್ತದೆ, ತನ್ನನ್ನು ಎಷ್ಟು ಹಗುರವಾಗಿ ಫೀಲ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಅವನಿಗೆ ಗಾಳಿಯಲ್ಲಿ ಹಾರಿದ ರೀತಿಯ ಒಂದು ಅನುಭವ ಬರ್ತದೆ ಅಂತ ಹೇಳಿರುವಂಥ ಒಂದು ಕಾನ್ಸೆಪ್ಟ್ ಇತ್ತು. ಆದರೆ ಅದನ್ನು ನಾವು ಹೀಗೆ ಒಬ್ಬ ಮನುಷ್ಯ ಕೂತ್ಕೊಂಡು ಪದ್ಮಾಸನಲ್ಲಿ ಕೂತ್ಕೊಂಡು ಗಾಳಿಯಲ್ಲಿ ಹಾರಾಡೋದನ್ನು ತೋರಿಸಿದ ಕೂಡಲೇ
ಜನರು ಅದನ್ನ ಲಿಂಕ್ ಮಾಡ್ಕೊಂಡಿದ್ದು ಮೆಡಿಟೇಷನ್ ಮಾಡಿದಾಗ ಹೀಗೆ ಗಾಳಿಯಲ್ಲಿ ಹಾರಾಡಿದಾಗ ಬರುವಂತ ಫೀಲಿಂಗ್ ತೇಲಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಇರೋದು. ಈಗ ನೀವು ಕೇಳಿರ್ಬೋದು ಹಲವಾರು ಮೆಡಿಟೇಷನ್ ಕಲ್ಟ್ನವರು ಇದನ್ನ ಹಾಗೆ ಪ್ರಚಾರ ಮಾಡ್ತಾ ಇದ್ದಾರೆ. ನೀವು ಮೆಡಿಟೇಷನ್ ಮಾಡಿದ್ರೆ ಗಾಳಿಯಲ್ಲಿ ಹಾರಬಹುದು ಅಂತ ಇಲ್ಲಿರುವಂತ ಒಂದು ಫೀಲಿಂಗ್ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಆ ತರದ ಮಿಸ್ಕನ್ಸೆಪ್ಷನ್ ಆಗಬಾರ್ದು. ಈಗ ನಮ್ಮ ಪ್ರಾರಂಭದಲ್ಲಿ ಮಾಡಿದ 2 ಕಾರ್ಯಕ್ರಮ ಮಾಡಿದಾಗ ನಮ್ಗೆ ಆ ಫೀಲಿಂಗ್ ಬಂತು, ಇಲ್ಲ ಇದು ತಪ್ತಾ ಇದೆ ಅಂತ ಹೇಳಿ. ಸೊ ಇಮಿಡಿಯೇಟ್ಲಿ ನಾವು ಅದನ್ನ ತಿರ್ಗಾ ಅದನ್ನ ಹೌದು ಪುನಃ ಡಿಸ್ಕಷನ್ ಮಾಡಿಬಿಟ್ಟು ಅದನ್ನು ಯಾವ ರೀತಿಯಲ್ಲಿ ಚೇಂಜ್ ಮಾಡಬಹುದು, ಅದನ್ನು ಯಾವ ರೀತಿಯಲ್ಲಿ ಜನರಿಗೆ ಅದು ತಪ್ಪು ತಿಳಿಯದ ಹಾಗೆ ಅದನ್ನ ಪ್ರದರ್ಶಿಸಬಹುದು ಅಂತ ಹೇಳಿ ಆಮೇಲೆ ಆ ಕಾನ್ಸೆಪ್ಟ್ ಅನ್ನು ತಿರ್ಗಾ ಚೇಂಜ್ ಮಾಡಿದ್ವಿ. ಸೇಮ್ ಥಿಂಗ್, ಬಟ್ ದ ಪ್ರೆಸೆಂಟೇಷನ್ ವಾಸ್ ಚೇಂಜ್. ಅವರಿಗೆ ಕೊಡುವಂತ ಆ ಒಂದು ಚಿತ್ರಣ ಇದೆಯಲ್ಲ ಅದನ್ನ ಬೇರೆ ಮಾಡಿದ್ವಿ. ಒಬ್ಬ ಆತ ಗಾಳಿಯಲ್ಲಿ ಸ್ವಚ್ಛಂದವಾಗಿ ಹಾರ್ತಾ ಇರುವಂತ ಫೀಲಿಂಗ್, ಮೆಡಿಟೇಷನ್ ಮಾಡ್ತಾ ಇರುವಂತದ್ದಲ್ಲ, ಸ್ವಚ್ಛಂದವಾಗಿ ಹಾರ್ತಾ ಇರುವಂತ ಒಂದು ಫೀಲಿಂಗ್ ಅನ್ನ ಕೊಡುವಂತ ಒಂದು ಮ್ಯಾಜಿಕ್ ಅನ್ನ ತಯಾರು ಮಾಡಿದ್ವಿ. ಆಗ ಏನಾಗ್ತದೆ, ಜನರಿಗೆ ನಾವು ಏನನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟವೋ ಅದನ್ನ ಅಲ್ಲಿ ದೃಶ್ಯವಾಗಿ ನೋಡೋಕೆ ಸಾಧ್ಯ ಆಯಿತು, ಯಾವುದೇ ರೀತಿಯ ಮಿಸ್ಕನ್ಸೆಪ್ಷನ್ ಬಾರದ ರೀತಿಯಲ್ಲಿ. ಸೊ ಇದು ಅಂದ್ರೆ ಈ ದಟ್ ಬ್ರಿಂಗಿಂಗ್ ದಟ್ ಬ್ಲೆಂಡ್ ಇದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಅಂದ್ರೆ ಏನಾಗ್ತದೆ, ಡ್ಯೂರೇಷನ್ ಆಫ್ ದ ಡ್ರಾಮಾ ಇನ್ ಮ್ಯಾಜಿಕ್. ನಾನು ಇದೇ ಸಬ್ಜೆಕ್ಟ್ ಹೇಳ್ತಾ ಇದ್ದೇನೆ ಅಷ್ಟೇ, ಮ್ಯಾಜಿಕ್ನಲ್ಲಿ ಡ್ರಾಮಾ ಅಥವಾ ನಾಟಕವನ್ನು ಹೇಗೆ ಬಳಸ್ತಾ ಇದ್ದೇವೆ ಅಂತ ಹೇಳಿ. ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ಬರುವಂಥದ್ದು ಏನು ಅಂತ ಹೇಳಿದರೆ, ಒಂದು ಇದಕ್ಕಿಂತ ಮೊದಲು ನಾನು ಒಂದು ವಿಚಾರ ಹೇಳಬೇಕು. ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ದಯಮಾಡಿ ಆ ಫೇಸ್ಬುಕ್ ಚಾಟ್ನಲ್ಲಿ ನೀವು ಅದನ್ನು ಪೋಸ್ಟ್ ಮಾಡ್ಬೋದು. ಈ ಚಾಟ್ನ ಕೊನೆಯಲ್ಲಿ ನಾವು ಅದಕ್ಕೆ ಸಾಧ್ಯವಾದರೆ ಉತ್ತರವನ್ನು ನೀಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಗ ಪ್ರಾರಂಭದಲ್ಲಿ ಹೇಳೋದಕ್ಕೆ ಮರ್ತೆ ನಾನು. ನಿಮ್ಗೇನಾದರೂ ನಮ್ಮ ಹತ್ರ ಕೇಳಬೇಕಾಗಿದ್ದರೆ, ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಟಾಪಿಕ್ ಬಗ್ಗೆ ಹೇಳಬೇಕಿದ್ರೆ ದಯಮಾಡಿ ಅದನ್ನು ಟೈಪ್ ಮಾಡಿ, ನಾವು ಅದನ್ನು ಕೊನೆಯಲ್ಲಿ ಓದಿ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ಕಮಿಂಗ್ ಬ್ಯಾಕ್, ಸೊ ಡ್ಯೂರೇಷನ್ ಆಫ್ ದ ಡ್ರಾಮಾ, ಎಷ್ಟು ಉದ್ದದ ಡ್ರಾಮಾ ಇದೆ ಆ ಮ್ಯಾಜಿಕ್ನಲ್ಲಿ ಮಾಡುವಂಥ ಡ್ರಾಮಾ. ಇನ್ನೊಂದು ಡ್ಯೂರೇಷನ್ ಆಫ್ ದ ಮ್ಯಾಜಿಕ್, ಆ ಜಾದು ಆ ಡ್ರಾಮಾದಲ್ಲಿ ಮಧ್ಯದಲ್ಲಿಯೋ ಕೊನೆಯಲ್ಲಿಯೋ ಪ್ರಾರಂಭದಲ್ಲೋ ಬರುವಂಥ ಜಾದು ಅದು ಎಷ್ಟು ಉದ್ದ ಇದೆ. ಆಮೇಲೆ ದ ಇಫೆಕ್ಟ್ ಆಫ್ ದ ಮ್ಯಾಜಿಕ್, ಆ ಮ್ಯಾಜಿಕ್ ಜನರ ಮೇಲೆ ನೀಡುವಂಥ ಪರಿಣಾಮ. ಈ 3 ವಿಷಯಗಳು ಅಷ್ಟು ಪರ್ಫೆಕ್ಟ್ ಬ್ಲೆಂಡ್ನಲ್ಲಿದ್ದರೆ ಮಾತ್ರ ಆ ಒಂದು ಭಾವನೆ ಮನುಷ್ಯರಲ್ಲಿ ಜನರಲ್ಲಿ ಬರುತ್ತೆ, ಪ್ರೇಕ್ಷಕರಲ್ಲಿ ಬರುತ್ತೆ. ನಾವು ಜಾದೂನಲ್ಲಿ ಒಂದು ಮಾತು ಹೇಳೋದಿದೆ. ಈಗ ನನ್ನ ಹತ್ರ ತುಂಬ ಜನ ಕೇಳ್ತಾರೆ, ಮ್ಯಾಜಿಕ್ ಅಂದರೆ ಅದು ಕೈಚಳಕ ಅಲ್ವಾ ಅಂತ ಹೇಳಿ. ಖಂಡಿತವಾಗಿ ಹೌದು, ಆದರೆ ಮ್ಯಾಜಿಕ್ ಬರೀ ಕೈಚಳಕ ಅಲ್ಲ. ಒಬ್ಬ ಯಕ್ಷಿಣಿಗಾರ ತನ್ನ ಕೈಚಳಕದಿಂದ ಯಾವುದೆಲ್ಲ ಒಂದು ಅದ್ಭುತಗಳನ್ನು ಕ್ರಿಯೇಟ್ ಮಾಡಿ ತೋರಿಸ್ಬೋದು. ಆದರೆ ಅದು ಅವನ ಕೈಚಳಕದಲ್ಲೇ ಇದ್ದರೆ ಅದು ಸರ್ಕಸ್ ಆಗ್ತದೆ. ಆ ಯಕ್ಷಿಣಿಗಾರ ಮಾಡುವಂತಹ ಆ ಟ್ರಿಕ್ಗಳೇನಿದೆ, ನಾವು ಟ್ರಿಕ್ ಅಂತ ಹೇಳ್ತೀವಲ್ಲ, ಆ ಒಂದು ಟ್ರಿಕ್ಗಳು ಬರೀ ಅವನ ಕೈಯಲ್ಲಿ ಉಳಿಬಾರ್ದು. ಅದು ಪ್ರೇಕ್ಷಕರ ಮನಸ್ಸಿಗೆ ಹೋಗಿ ಅಲ್ಲಿ ಅವರ ತಲೆಯಲ್ಲಿ ಅದು ಇವ್ಯಾಲ್ಯೂಯೇಟ್ ಆಗಬೇಕು. ಅವರು ಅದನ್ನ ರೀಕನ್ಸಿಡರ್ ಮಾಡಬೇಕು, ಅದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಇವ್ಯಾಲ್ಯೂಯೇಟ್ ಮಾಡಿದಾಗ ಏನಾಗ್ತದೆ, ಅವ್ರಿಗೆ ಅದು ಅರ್ಥ ಆಗ್ತದೆ. ನಾನಿಲ್ಲಿ ಫಾಸ್ಟಾಗಿ ಏನೋ ಮಾಡ್ತಾ ಹೋದರೆ ಅದು ನಿಮಗೆ ಮ್ಯಾಜಿಕ್ ಆಗಲ್ಲ. ಯಾಕೆ, ನಿಮ್ಗೆ ಅದನ್ನು ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನಿಮ್ಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸರಿ, ನಾನು ಮ್ಯಾಜಿಕ್ ಮಾಡಿದೆ, ಇಟ್ ಸ್ಟಾರ್ಟ್ಸ್ ವಿತ್ ದ ಹ್ಯಾಂಡ್ಸ್ ಆಫ್ ಅ ಮ್ಯಾಜಿಷಿಯನ್, ಇಟ್ ಟ್ರಾವೆಲ್ಸ್ ಇನ್ ಟು ದ ಮೈಂಡ್ಸ್ ಆಫ್ ದ ಆಡಿಯನ್ಸ್. ಬಟ್ ಅಲ್ಲೇ ಇದ್ದರೆ ಅದು ಪರಿಣಾಮ ಬೀಳೋದಿಲ್ಲ. ಇಟ್ಸ್ ಜಸ್ಟ್ ಲೈಕ್ ಕ್ವಿಜ್, ಮನಸ್ಸಿನಲ್ಲಿ ಇರ್ತದೆ, ಅಲ್ಲೇ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಇಲ್ಲ, ಫ್ರಮ್ ದ ಮೈಂಡ್ ಆಫ್ ದ ಸ್ಪೆಕ್ಟೇಟರ್ ಇಟ್ ಶುಡ್ ಕಮ್ ಡೌನ್ ಟು ಹಿಸ್ ಹಾರ್ಟ್. ಅವನ ಎದೆಗೆ ಬರಬೇಕು, ಅವನ ಹೃದಯಕ್ಕೆ ಬರಬೇಕು, ಅಲ್ಲಿ ಅದು ಟಚ್ ಆಗಬೇಕು. ಯಕ್ಷಿಣಿಗಾರ ಮಾಡಿದಂತಹ ಮ್ಯಾಜಿಕ್ ಅವನ ಕೈಯಿಂದ ಪ್ರೇಕ್ಷಕರ ತಲೆಗೆ ಹೋಗಿ ಅಲ್ಲಿ ಅದು ಪ್ರೊಸೆಸ್ ಆಗಿ ಕೊನೆಯಲ್ಲಿ ಸೇವ್ ಆಗಬೇಕಾದ್ದು ಪ್ರೇಕ್ಷಕರ ಹೃದಯದಲ್ಲಿ. ಇದಾದ್ರೆ ಮಾತ್ರ ಆ ಪರಿಣಾಮಗಳು ಅದು ಉಳಿತದೆ, ಜನರಿಗೆ ಅದು ನೆನಪಿರ್ತದೆ. ಇಲ್ಲದ್ರೆ ಏನಾಗ್ತದೆ, ಬರೀ ಆಕ್ಟ್ ಆಫ್ ಇಂಟೆಲಿಜೆನ್ಸ್, ನಾನೇನೋ ಮಾಡಿದೆ ನೀವು ಅದನ್ನು ತಿಳ್ಕೊಂಡ್ರಿ ಅಷ್ಟೇ, ಅಲ್ಲಿ ಮುಗೀತು. ಇದನ್ನು ಹೇಳುವಾಗ ಇನ್ನೊಂದು ನನಗೆ ಜ್ಞಾಪಕ ಬರ್ತಾ ಇದೆ. ಈ ಬ್ರಹ್ಮಕುಮಾರಿಸ್ ಅವರು ಮಾಡಿದ ಈ ಕಾರ್ಯಕ್ರಮ 2 ವರ್ಷಗಳ ಕಾಲ ಭಾರತದಾದ್ಯಂತ ಆಲ್ ಓವರ್ ಇಂಡಿಯಾ ನಾವು ಅದನ್ನು ಪರ್ಫಾರ್ಮೆನ್ಸ್ ಮಾಡಿದೆವು. ತಿಹಾರ್ ಜೈಲಿನಲ್ಲಿ ಈ ಪ್ರೋಗ್ರಾಮ್ ಆಯಿತು. ನಮ್ಮದು ಬೇರೆ ಡೆಲ್ಲಿಯಲ್ಲಿ ಆಯಿತು, ತಿಹಾರ್ ಜೈಲಿನಲ್ಲಿ ಕೂಡ ಆಯಿತು. ತಿಹಾರ್ ಜೈಲಿನ ಪ್ರೋಗ್ರಾಮಿಗೆ ಅಲ್ಲಿಯ ಖೈದಿಗಳೆಲ್ಲ ಬಂದು ಪ್ರೋಗ್ರಾಮನ್ನೆಲ್ಲ ನೋಡಿದರು. ಪ್ರೋಗ್ರಾಮ್ ಮುಗಿದ ಮೇಲೆ ಒಬ್ಬರು ಪ್ರೆಸ್ ವರದಿಗಾರರು ಬಂದು ಅವ್ರು ನನ್ನ ಹತ್ರ ಕೇಳಿದರು, ಹೌ ಡು ಯು ಎಕ್ಸ್ಪೆಕ್ಟ್ ಬಿಹೇವಿಯರಲ್ ಚೇಂಜಸ್ ಆನ್ ದ ಪಾರ್ಟ್ ಆಫ್ ದ ಪ್ರಿಸ್ನರ್ಸ್ ಅಂತ ಕೇಳಿದರು. ನನಗೆ ಒಂದು ಕ್ಷಣಕ್ಕೆ ಯೋಚನೆ ಮಾಡಿ ಹೇಳಿದೆ, ನೋಡಿ, ನೀವಿಲ್ಲಿ ಬಂದಿದ್ದೀರಿ, ಇಷ್ಟು ಜನ ಖೈದಿಗಳೆಲ್ಲ ಪ್ರೋಗ್ರಾಮ್ ನೋಡಿದ್ದಾರೆ, ಕೆಲವ್ರನ್ನೆಲ್ಲ ನೀವು ಮಾತಾಡಿಸು,
ಅವರ ಭಾವನೆಗಳು ಏನು ಅಂತೆಲ್ಲ ನೀವು ಪ್ರೋಗ್ರಾಮ್ನ ಇದರಲ್ಲಿ ಮೊದಲು ಮಾತು ತಿಳ್ಕೊಂಡಿದ್ದೀರಿ. ಇನ್ನು 1 ತಿಂಗಳು ಕಳೆದ ಮೇಲೆ ಪುನಃ ಬಂದು ಅವರ ಕನ್ನ ಭೇಟಿ ಮಾಡಿ ಅವರ ಕೈಲಿ ಏನು ಹೇಗಿದ್ದೀರಿ ಈಗ ಅಂತ ಒಂದು ವಿಚಾರ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದೆ. ಅಷ್ಟೇ, ಬೇರೇನು ಹೇಳಿಲ್ಲ. ಅವರು ಅದೇ ಥರ ಮಾಡಿದ್ವಾಗ ಆ ಕೈದಿಗಳಲ್ಲೇ ಹೆಚ್ಚಿನವರು ಹೇಳಿದ್ರಂತೆ, ನಮಗೆ ಯಾಕೋ ನಾವು ಕೆಲವರು ತುಂಬ ತಪ್ಪು ಮಾಡಿದ್ದೇವೆ, ಹಾಗೆ ಮಾಡಬಾರ್ದಾಗಿತ್ತು ಅಂತ ಅನಿಸಿತ್ತು, ಹಾಗೆ ಅವರ ಅನಿಸಿಕೆಗಳನ್ನು ಅವರು ಹೇಳಿದ್ರಂತೆ. ಅದನ್ನು ನೋಡಿ ಆ ವರದಿಗಾರ ಒಂದು ದೊಡ್ಡ ಲೇಖನವನ್ನೇ ಮಾಡಿದರು, ಶಂಕರ್ಸ್ ಅಟ್ ತಿಹಾರ್ ಜೈಲು ಅಂತೇಳಿ. ಅಂದರೆ ಮ್ಯಾಜಿಕ್ನಲ್ಲಿ ಇವನು ಹೇಳಿದಾಗೆ ಅದು ಹೃದಯಕ್ಕೆ ನಾಟಬೇಕು ಅಂತ ಹೇಳೋದು, ಅಲ್ಲಿ ಅವರಿಗೆ ಹೃದಯಕ್ಕೆ ನಾಟ್ತದೆ. ಇನ್ನೊಂದು ಹೇಳ್ತಾ ಇದ್ದೇನೆ, ಉಜಿರೆಯಲ್ಲಿ ನಾನು ಧರ್ಮಸ್ಥಳದವರ ಮಧ್ಯವರ್ಜನ ಶಿಬಿರಕ್ಕೆ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದೇನೆ, ಮದ್ಯ ವ್ಯಸನಿಗಳ ಮನ ಪರಿವರ್ತನಾ ಜಾದು ಅಂತೇಳಿ. ಅದು ಮ್ಯಾಜಿಕ್ ಶೋ ಅಲ್ಲದು, ಅದು ಕೌನ್ಸೆಲಿಂಗ್, ಒಂದು ಟೈಪ್ ಆಫ್ ಕೌನ್ಸೆಲಿಂಗ್. ಅಲ್ಲಿ ನಾನು ನಾಟಕ ಮಾಡ್ತೇನೆ, ಸ್ಟೇಜ್ ಮೇಲೆ ನಾಟಕದಾಗೆ ತುಂಬ ನಟನೆ ಮಾಡ್ತೇನೆ. ಹಲವಾರು ಅವರಿಗೆ ಸಂಬಂಧಪಟ್ಟ ಐಟಮ್ಸ್ಗಳನ್ನು ಮಾಡಿ ಅವರ ಮನಸ್ಸು ಮುಟ್ಟುವ ಹಾಗೆ, ಹೃದಯಕ್ಕೆ ತಾಗುವ ಹಾಗೆ ಮಾಡಿ ತೋರಿಸ್ತೇನೆ ನಾನು. ಇದರ ಪರಿಣಾಮ ಈ ಮದ್ಯ ವ್ಯಸನಿಗಳಲ್ಲಿ ಮನ ಪರಿವರ್ತನೆಗೆ ತುಂಬ ಹೆಲ್ಪ್ ಆಗ್ತಾ ಉಂಟು. ಇದನ್ನು ಪೂಜ್ಯ ವೀರೇಂದ್ರ ಹೆಗಡೆಯವರು ಕೂಡ ಮೆಚ್ಚಿಕೊಂಡಿದ್ದಾರೆ. ಹೀಗೆ ನಾವು ಕಲಾವಿದರು ಜನರಿಗೆ ಮನಸ್ಸಿಗೆ ನಾಟು ಹಾಗೆ ಮಾಡಬೇಕು. ಹಾಗಂತೇಳಿ ಅವರು ಬದಲಾವಣೆ ಆಗಲೇಬೇಕು ಅಂತೇಳಿ ನಾವು ನಿರ್ಧಾರ ಮಾಡಬಾರ್ದು, ಅದು ಅವರಿಗೆ ಬಿಟ್ಟದ್ದು. ನಮ್ಮ ಎಫರ್ಟ್ಸನ್ನು ನಾವು ಮಾಡುವ, ಆಮೇಲೆ ಬಲಾತ್ಕಾರವಾಗಿ ನಮ್ಮ ಥಿಂಕಿಂಗನ್ನು, ನಮ್ಮ ಇದನ್ನು ಅವರ ಮೇಲೆ ಹೇರೋದು ಬೇಡ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ಕಮಿಂಗ್ ಬ್ಯಾಕ್, ಈ ಬ್ಲೆಂಡ್ ಸಾಮಾನ್ಯವಾಗಿ ನಾವು ಈ ಸೆಷನ್ಗಳನ್ನೆಲ್ಲ ಮಾಡುವಾಗ ನಮ್ಮಲ್ಲಿ ಕೇಳ್ತಾರೆ, ಹಾಗಿದ್ರೆ ಇದು ಬ್ಲೆಂಡ್ ಎಷ್ಟಿರಬೇಕು, ಹಾಗಿದ್ರೆ ಎಷ್ಟು ಉದ್ದದ ನಾಟಕ ಇರಬೇಕು, ಎಷ್ಟು ಉದ್ದದ ಮ್ಯಾಜಿಕ್ ಇರಬೇಕು, ಅಥವಾ ಅದರದ್ದು ಇದಕ್ಕೆ ಸ್ಕೇಲ್ ಇಲ್ಲ. ಅದು ನಾವು ಆ್ಯಸ್ ಪರ್ಫಾರ್ಮರ್ಸ್ ಅದನ್ನು ಫೀಲ್ ಮಾಡಬೇಕು, ನಾಟ್ ಆ್ಯಸ್ ಪರ್ಫಾರ್ಮರ್ಸ್. ನಾವು ಪರ್ಫಾರ್ಮರ್ಸ್ ಆ್ಯಸ್ ಆಡಿಯನ್ಸ್ ಅದನ್ನು ಫೀಲ್ ಮಾಡಬೇಕು. ನಮ್ಮ ಪ್ರೇಕ್ಷಕರು ಇದನ್ನು ಯಾವ ರೀತಿಯಾಗಿ ಆಕ್ಸೆಪ್ಟ್ ಮಾಡ್ಬೋದು ಅನ್ನೋದನ್ನು ನಾವು ಅದನ್ನು ಫೀಲ್ ಮಾಡಬೇಕು. ಇನ್ನೊಂದು ವಿಚಾರ, ಸಾರಿ, ನಿಮಗೆಲ್ಲ ಗೊತ್ತಿದೆ, ಉಡುಪಿಯಲ್ಲಿ ಮಳೆ ಬರ್ತಾ ಇದೆ, ಸಿಕ್ಕಾಬಟ್ಟೆ ನೆರೆ ಬಂದಿದೆ, ಮಳೆ ಬರ್ತಾ ಇದೆ. ಸೊ ನಾವೀಗ ಲೈವ್ ಇದ್ದೀನಿ. ನಾನು ಇದು ಯಾವ ರೀತಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೈ ಚಾನ್ಸ್ ಮಧ್ಯದಲ್ಲಿ ಬ್ರೇಕ್ ಆದರೆ ಜ್ಯೋತಿ ಮೇಡಮ್ ಇದ್ದಾರೆ, ಅವರು ದಯಮಾಡಿ ನಮಗೊಂದು ಫೋನ್ ಮೂಲಕ ತಿಳಿಸಿ, ಏನಾದರೂ ಟೆಕ್ನಿಕಲ್ ನೋಡಿದ್ರೆ ನೋಡ್ಬೋದು. ಸರಿ, ಸೊ ಕಮಿಂಗ್ ಬ್ಯಾಕ್, ಈ ಬ್ಲೆಂಡ್ ಯಾವ ಥರ ಇರಬಹುದು, ಅದಕ್ಕೆ ಸ್ಕೇಲ್ ಇಲ್ಲ. ಎಷ್ಟು ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಕೆಲವು ಮ್ಯಾಜಿಕ್ ನಾವು ಈಗ ನೋಡಿದ್ವಿ. ಒಂದು ಉದಾಹರಣೆಗೆ ಒಂದು ಸೀನ್ ತಗೊಳ್ಳಿ, ಒಂದು ಮ್ಯಾಜಿಕ್ ಶೋನಲ್ಲಿ ನಡೆಯುವಂಥ ಸೀನು. ಅದರಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇದ್ದಾರೆ. ಸೊ ಗಂಡ ಹೆಂಡತಿ ಜಗಳ ಆಡ್ತಾ ಇದ್ದಾರೆ, ಜಗಳ ನಡೀತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ಜಗಳ ನಡೀತಾ ಇದೆ. ಒಂದು ತಿಳ್ಕೊಳ್ಳಿ, ಒಂದು 5-10 ನಿಮಿಷ ಜಗಳ ನಡೀತಾ ಇದೆ. ಕೊನೆಯಲ್ಲಿ ಆ ಗಂಡ ಒಂದು ಮ್ಯಾಜಿಕ್ ಮಾಡ್ತಾನೆ, ಏನು ಅಂದರೆ ಒಂದು ಹೂ ಪ್ರೊಡ್ಯೂಸ್ ಮಾಡ್ತಾನೆ. ಆ ಮಾಡಿರುವಂಥ ಹೂವನ್ನು ಹೆಂಡತಿಗೆ ಕೊಡ್ತಾನೆ, ಅಥವಾ ಒಂದು ರಿಂಗ್ ಪ್ರೊಡ್ಯೂಸ್ ಮಾಡ್ತಾನೆ, ಅದನ್ನು ಹೆಂಡತಿಗೆ ಕೊಡ್ತಾನೆ. ಆ ಹೆಂಡತಿ ಅವಳಿಗೆ ಖುಷಿ ಆಗುತ್ತೆ, ಆ ಜಗಳ ಅಲ್ಲಿಗೆ ಸಾಲ್ವ್ ಆಗುತ್ತೆ. ಇದು ಈ ಸೀನನ್ನು ಅಂದಾಜು ಮಾಡಿಕೊಂಡ್ರೆ ದ ಡ್ರಾಮಾ ಪಾರ್ಟ್ ಆಫ್ ಇಟ್ ವಾಸ್ ವೆರಿ ಮಚ್ ಲಾಂಗರ್ ದ್ಯಾನ್ ದ ಮ್ಯಾಜಿಕ್ ಪಾರ್ಟ್ ಆಫ್ ಇಟ್. ಮ್ಯಾಜಿಕ್ ಬಹಳ ಚಿಕ್ಕದಿತ್ತು, ಫ್ಲಾಶ್, ಸೇಫ್ 5 ಸೆಕೆಂಡ್ಸ್, 5 ನಿಮಿಷದ ಡ್ರಾಮಾ ಇತ್ತು, ಆದರೆ 5 ಸೆಕೆಂಡಿಂದ ಒಂದು ಮ್ಯಾಜಿಕ್ ಇತ್ತು. ಆ್ಯಂಡ್ ಇಫೆಕ್ಟ್ ಆಫ್ ದಟ್ ಮ್ಯಾಜಿಕ್ ವಾಸ್ ದಿಸ್. ಸೊ ಇದು ಏನಾಗುತ್ತೆ ಅಂದರೆ, ಈ ಒಂದು ಜಾದೂ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬಂದಾಗ ಪ್ರಾಯಶಃ ಇದರಲ್ಲಿ ಆ ಬ್ಯಾಲೆನ್ಸಿಂಗ್ ಬಿಟ್ವೀನ್ ದ ಡ್ರಾಮಾ ಆ್ಯಂಡ್ ದ ಮ್ಯಾಜಿಕ್ ಸ್ವಲ್ಪ ಸರಿಯಾಗಿರಲಿಲ್ಲ. ಈಗ ಇದೇ ರೀತಿಯಾಗಿ ಹಾಗಂತ ಹೇಳಿ ಮ್ಯಾಜಿಕ್ಕೇ ಬಹಳ ಉದ್ದಾಗಿ ಅದರಲ್ಲಿ ಡ್ರಾಮಾನೇ ಇಲ್ದಿದ್ರೆ ಆಗಲೂ ಆ ಕಾನ್ಸೆಪ್ಟ್ ರೀಚ್ ಆಗೋದಿಲ್ಲ. ಮ್ಯಾಜಿಕ್ ಭಾಳ ಶಾರ್ಟ್ ಇರಬಾರ್ದು, ಮ್ಯಾಜಿಕ್ ಉದ್ದ ಇರಬೇಕಾಗಿಲ್ಲ. ಈಗ ನಾವು ಉದಾಹರಣೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಐಟಮ್ ಇದೆ, ಅದು ಏನಂದರೆ, ನಮ್ಮ ಮನೆಯಲ್ಲಿ ಒಂದು ನಡೆಯುವಂಥ ಒಂದು ದೃಶ್ಯ. ಫ್ಯಾಮಿಲಿಯವರು ಟಿ ವಿ ನೋಡ್ತಾ ಇರ್ತಾರೆ, ಟಿ ವಿಯಲ್ಲಿ ಅವ್ರದ್ದು ಚಾನಲ್ ಮೇಲೆ ಏನೋ ಜಗಳ ಬರುತ್ತೆ, ಅದ್ರ ಮೇಲಿಂದ ಅವರು ಜಗಳ ಆಡ್ತಾ ಇರ್ತಾರೆ. ಜಗಳ ಆಗ್ತಾ ಜಗಳವನ್ನು ಎಂಡ್ ಮಾಡೋದಕ್ಕೋಸ್ಕರ ಕೊನೆಯಲ್ಲಿ ನಾನು ಬಂದು ಆ ಟಿ ವಿಯನ್ನು ಮಾಯ ಮಾಡ್ತೇನೆ. ಸೊ ದಿಸ್ ವಾಸ್ ಹೋಲ್ ಕಾನ್ಸೆಪ್ಟ್. ಅದರಲ್ಲಿ ಮ್ಯಾಜಿಕ್ ಬರೋದು ಏನು, ಇಟ್ಸ್ ಕ್ವಿಕ್, ಬಟ್ ದ ಇಫೆಕ್ಟ್, ಅದರಲ್ಲಿ ಇರುವಂಥ ಆ ನಾಟಕದ ಅಂಶ ಒಂದು 5 ನಿಮಿಷ ಇದ್ದು, ಕೊನೆಯ ಮ್ಯಾಜಿಕ್ನ ಅಂಶ 5 ಸೆಕೆಂಡ್ ಇದ್ದರೂ ಕೂಡ, ದ ಥರ್ಡ್ ಎಲಿಮೆಂಟ್ ವಿಚ್ ಇಸ್ ದ ಇಫೆಕ್ಟ್ ಆಫ್ ದ ಮ್ಯಾಜಿಕ್, ಆ ಇಫೆಕ್ಟ್ ಆಫ್ ದ ಮ್ಯಾಜಿಕ್ ಏನಿದೆ ಅದು ಆ 5 ಸೆಕೆಂಡಿನ ಮ್ಯಾಜಿಕ್ಕನ್ನು ಎತ್ತಿಕೊಡ್ತದೆ. ಅದು ಈ 5 ನಿಮಿಷದ ನಾಟಕಕ್ಕೆ ಅದನ್ನು ಮ್ಯಾಚ್ ಮಾಡಿಬಿಡ್ತದೆ. ಆ ಪರಿಣಾಮ ಇದೆಯಲ್ಲ, ಅದು ಪ್ರೇಕ್ಷಕರ ಮನಸ್ಸನ್ನು ಉಳಿಯುವಾಗ ಆಗ್ತದೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ಇನ್ನೊಂದು ವಿಚಾರ, ನಾನು
ಬರ್ತಾ ಇದೆ, 3/4 ಗಂಟೆ ಆಗ್ತಾ ಬಂತು, ಸಮಯ ಹೋದದ್ದು ಗೊತ್ತಾಗಿಲ್ಲ ನಮಗೆ. ಕೆಲವು ಪ್ರಶ್ನೆಗಳು ಬಂದಿದೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಒಂದು ವಿಚಾರನ, ವೆನ್ ವಿ ಟಾಕ್ ಅಬೌಟ್ ಥಿಯೇಟರ್ ಆ್ಯಂಡ್ ಮ್ಯಾಜಿಕ್ ಆ್ಯಸ್ ಎ ಮೆಜಿಷಿಯನ್ ನಾನು ಹೇಳಲೇಬೇಕು. ಯಕ್ಷಿಣಿಗಾರರಿಗೆ ಅಥವಾ ಯಾವುದೇ ಕಲಾವಿದನ ಹೇಳ್ಬೋದು, ನಾನು ಹೇಳಿದ್ದನ್ನು ಜನರಲೈಸ್ ಆಗಿ ತಗೊಳ್ಳಿ, ಪರವಾಗಿಲ್ಲ, ಯಾವುದೇ ಕಲಾವಿದರು ಇರ್ಬೋದು, ಅವರಿಗೆ ತಾನು ಅಭ್ಯಾಸ ಮಾಡ್ತಾ ಇರುವಂತಹ ಕಲೆ ಮಾತ್ರ ಅಲ್ಲದೆ ಅದರ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಕಲೆಗಳ ಬಗ್ಗೆ ಬೇಸಿಕ್ ನಾಲೆಜ್ ಇಟ್ಕೊಂಡ್ರೆ ಅದು ಅವರ ಆ ಕಲೆ ಎನ್ಹ್ಯಾನ್ಸ್ ಆಗೋದಕ್ಕೆ ಬಹಳಷ್ಟು ಹೆಲ್ಪ್ ಮಾಡ್ತದೆ. ಈಗ ನಮಗೆ ಈ ದಾರಿಯುದ್ದಕ್ಕೂ ಇಷ್ಟು ವರ್ಷ, ಈಗ ನನಗೆ 38 ವರ್ಷ ಆಯಿತು ಮ್ಯಾಜಿಕ್, 39 ವರ್ಷ ಆಯಿತು ಮ್ಯಾಜಿಕ್ ಫೀಲ್ಡಿಗೆ ನಾನು ಬಂದು ಪರ್ಫಾರ್ಮ್ ಮಾಡ್ತಾ ಇರುವಂಥದ್ದು. ಇಷ್ಟು ವರ್ಷದಲ್ಲಿ ಯಾವುದೆಲ್ಲ ಸಾಧ್ಯನೋ, ನಮ್ಮ ಈ ಜಾದೂ ಕಲೆಗೆ ಆಸ್ಪಾಸ್ನಲ್ಲಿರುವಂಥ ಯಾವುದೆಲ್ಲ ಕಲೆಗಳ ಬಗ್ಗೆ ಸಾಧ್ಯನೋ ಅದು ಎಲ್ಲದರ ಬಗ್ಗೆ ಅಭ್ಯಾಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಡ್ಯಾನ್ಸ್ ಕಲ್ತಿದ್ದೇನೆ, ಭರತನಾಟ್ಯವನ್ನು ಕಲ್ತಿದ್ದೇನೆ, 1 ವರ್ಷ ಭರತನಾಟ್ಯ ಕಲ್ತಿದ್ದೇನೆ, ಮ್ಯೂಸಿಕ್ ಕಲ್ತಿದ್ದೇನೆ, ಆಮೇಲೆ ಲೈಟಿಂಗ್ಗಳ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೇನೆ, ಆಮೇಲೆ ಕಾರ್ಪೆಂಟ್ರಿ ವರ್ಕ್ ಇರ್ಬೋದು, ಅದರ ವಿಚಾರದಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟದಿರ್ಬೋದು, ಇದೆಲ್ಲವನ್ನು ಅಲ್ಪ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಅದನ್ನು ನಮ್ಮ ಜಾದೂಯಲ್ಲಿ ಬಳಸೋದಕ್ಕೆ ಪ್ರಯತ್ನವನ್ನು. ಯಾಕೆಂತ ಹೇಳಿದ್ರೆ ಆ್ಯಸ್ ಎ ಮೆಜಿಷಿಯನ್ ವೆನ್ ಯು ಆರ್ ಪರ್ಫಾರ್ಮಿಂಗ್ ಆನ್ ಸ್ಟೇಜ್, ಇದರ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಚಿಕ್ಕ ಉದಾಹರಣೆ ಕೊಡ್ತೇನೆ ನೋಡಿ, ಲೈಟಿಂಗ್. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಬ್ಯಾಕ್ಗ್ರೌಂಡ್ ಲೈಟಿಂಗನ್ನು ಹ್ಯಾಂಡಲ್ ಮಾಡುವಂಥ ನನ್ನ ಭಾವ ಭಾರವಿದ್ಯರಾಜ, ಕಂಪ್ಲೀಟ್ ಲೈಟ್ ಡಿಸೈನ್ ಮಾಡ್ಕೊಂಡು ಹ್ಯಾಂಡಲ್ ಮಾಡೋದು ಅವರು. ಆದರೆ ಆ ಲೈಟಿಂಗ್ ಸಿಸ್ಟಮನ್ನು ನಾನು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ನನಗೆ ಆ್ಯಸ್ ಎ ಪರ್ಫಾರ್ಮರ್ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡೋದಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆಗೆ ನಾನು ಏನೋ ಲೈಟ್ ಸೆಟ್ ಮಾಡಿದ್ದೀನಿ, ನನಗೆ ಗೊತ್ತಿದೆ ನಾನು ಮಧ್ಯದಲ್ಲಿ ನಂದು ಇದು ಪೊಸಿಷನ್ ಇಲ್ಲಿದೆ, ನಾನು ಇಲ್ಲಿ ನಿಂತ್ಕೊಂಡು ಪರ್ಫಾರ್ಮ್ ಮಾಡ್ತೀನಿ, ನನಗೆ ಅದೆಲ್ಲ ಸೆಟ್ ಮಾಡಿದೆ, ಲೈಟ್ ಎಲ್ಲ ಆಗಿದೆ ಅಂತ ಇಟ್ಕೊಳ್ಳೋಣ. ಬೈ ಚಾನ್ಸ್ ಆ ದಿವಸ ಏನೋ ಟೆಕ್ನಿಕಲ್ ಪ್ರಾಬ್ಲಮಿಂದಾಗಿ ಆ ಲೈಟ್ ಉರಿಲಿಲ್ಲ, ಬರ್ನ್ ಆಯಿತು, ಬಲ್ಬ್ ಬರ್ನ್ ಆಯಿತು ಅಂತ ಇಟ್ಕೊಳ್ಳಿ. ಆಗ ಅಲ್ಲಿ ಇರುವಂತಹ ಅವೈಲೇಬಲ್ ರಿಸೋರ್ಸಸ್ಗಳನ್ನು ಯಾವ ರೀತಿಯಾಗಿ ನಾನು ಲೈಟ್ ತೆಗೋಬಹುದು. ಈಗ ನಾನು ಇಲ್ಲಿದ್ರೆ ನನಗೆ ಇಲ್ಲಿ ಬರ್ನ್ ಆಗ್ತಾ ಇದೆ, ಇಲ್ಲಿ ಇದ್ರೆ ಡಾರ್ಕ್ ಆಗ್ತಾ ಇದೆ, ನನಗಿದು ನನ್ನ ಕರೆಕ್ಟ್ ಪೊಸಿಷನ್, ನನಗೆ ಶೇಡ್ಸ್ ಕರೆಕ್ಟ್ ಬರ್ತಾ ಇದೆ, ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ನನ್ನಲ್ಲಿದ್ದರೆ ನನ್ನ ಪರ್ಫಾರ್ಮೆನ್ಸನ್ನು ನಾನು ಇನ್ನೂ ಎನ್ಹ್ಯಾನ್ಸ್ ಆಗಿ ಕೊಡ್ಬೋದು. ಇದೇ ರೀತಿಯಾಗಿ ಮ್ಯೂಸಿಕ್ ಇರ್ಬೋದು, ಮ್ಯೂಸಿಕ್ಕಿಗೆ ಸರಿಯಾಗಿ ಮ್ಯಾಜಿಕ್ ಮಾಡೋದು. ಈಗ ನಮ್ಮಲ್ಲಿ ಮ್ಯಾಜಿಕ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸಾಮಾನ್ಯ ರೂಢಿಯಲ್ಲಿರುವಂಥ ಕ್ರಮ ಏನಂದರೆ, ಒಂದು ಮ್ಯೂಸಿಕ್ ನಡೀತಾ ಇರ್ತದೆ, ಮೆಜಿಷಿಯನ್ ಬರುವ ಮೊದಲು ಒಂದು ಮ್ಯೂಸಿಕ್ ಹಾಕಿರ್ತದೆ, ಯಾವುದೊಂದು ಕಾಮನ್ ಮ್ಯೂಸಿಕ್ ಇರ್ತದೆ, ಡಿಸ್ಕ್ 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 ಅಂತ ಮ್ಯೂಸಿಕ್ ಆಗ್ತಾ ಇರ್ತದೆ. ಯಕ್ಷಿಣಿಗಾರ ಟೇಬಲ್ ಮೇಲಿಂದ ಒಂದೊಂದೇ ಐಟಮನ್ನು ತೆಗಿತಾನೆ, ಮಾಡ್ತಾನೆ, ವಾಪಸ್ ಇಡ್ತಾನೆ. ಆ ಮ್ಯೂಸಿಕ್ಗೂ ಆ ಮ್ಯಾಜಿಕ್ಗೂ ಯಾವುದೇ ರೀತಿಯ ಬ್ಲೆಂಡಿಂಗ್ ಇರೋದಿಲ್ಲ, ಸಿಂಕ್ರನೈಸೇಷನ್ ಇರೋದಿಲ್ಲ. ನಮಗೆ ಬಿಕಾಸ್ ವಿ ವೇರ್ ಲಿಂಕ್ಡ್ ವಿತ್ ದಿಸ್ ಮ್ಯೂಸಿಕ್ ಫ್ಯಾಮಿಲಿ, ನನ್ನ ಇನ್ಲಾ ಸೈಡಿಂದ ಕೂಡ ಮೊದಲಿಂದಲೇ ಮ್ಯಾಜಿಕ್ ಮಾಡುವಾಗ ಆ ಮ್ಯೂಸಿಕ್ ಬಗ್ಗೆ ಅದು ಯಾವ ರೀತಿ ಬರ್ಬೋದು, ಆ ಲಯ ಹೇಗಿರುತ್ತೆ, ನನ್ನ ಮ್ಯಾಜಿಕ್ಕಿಗೆ ಸರಿಯಾಗಿ ಅವ್ರು ಮ್ಯೂಸಿಕ್ ಕೊಡುವಂಥದ್ದು, ಅವ್ರು ಕೊಡುವಂಥ ಮ್ಯೂಸಿಕ್ಕಿಗೆ ಸರಿಯಾಗಿ ನಾನು ಮ್ಯಾಜಿಕ್ ಮಾಡುವಂಥದ್ದು, ಈ ಒಂದು ಬ್ಲೆಂಡನ್ನು ನಾವು ಮೊದಲಿಂದಲೇ ಮಾಡ್ಕೊಂಡು ಬಂದಿರೋದ್ರಿಂದ ಪರ್ಫಾರ್ಮೆನ್ಸನ್ನು ಜನರ ಮನಸ್ಸಿಗೆ ಮುಟ್ಟುವ ಕೊಡೋದಕ್ಕೆ ನಮಗೆ ಸುಲಭ ಆಯಿತು. ಐ ಥಿಂಕ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಸ್ ಅನ್ ಆರ್ಟಿಸ್ಟ್. ಒಬ್ಬ ಮೆಜಿಷಿಯನ್ ಆಗಿ ನಾನು ಪರ್ಫಾರ್ಮ್ ಮಾಡುವಾಗ ತಾಳ ಅಂದರೆ ಏನು, ಲಯ ಅಂದರೆ ಏನು, ಆ ಮ್ಯೂಸಿಕ್ನಲ್ಲಿ ಚೇಂಜಸ್ ಹೇಗೆ ಬರ್ತದೆ, ಆ ಚೇಂಜಿಗೆ ಸರಿಯಾಗಿ ನಾನು ಹೇಗೆ ನನ್ನ ಪರ್ಫಾರ್ಮೆನ್ಸನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಇದೆಲ್ಲ ನಮಗೆ ತಿಳ್ಕೊಳ್ಳಿ ಸುಲಭ ಆಗುತ್ತೆ. ಮಾತು ಜಾಸ್ತಿ ಆಗಿ ಒಂದು ಚಿಕ್ಕ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೇನೆ ನೋಡಿ. ನಾನು ಇತ್ತೀಚೆಗೆ ಒಂದು ಅವಾರ್ಡ್ ಫಂಕ್ಷನಲ್ಲಿ ಒಂದೇ ಐಟಮ್ ಮಾಡಿದ್ದೆ ನಾನು. ಆ ಐಟಮ್ನಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಜನರಲೈಸ್ ಆಗಿರುವಂಥ ಮ್ಯೂಸಿಕ್ ಇದ್ದರೆ ಹೇಗಿರ್ಬೋದು, ಅದನ್ನೇ ನಾನು ಬಳಸುವಂಥ ಮ್ಯೂಸಿಕ್ಕಿಗೆ ಸಿಂಕ್ರನೈಸೇಷನ್ ಇಟ್ಕೊಂಡು ಮಾಡಿದರೆ ಅದು ಯಾವ ಥರ ಇರ್ಬೋದು, ಅದೊಂದು ಚಿಕ್ಕ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೇನೆ ನೋಡಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಚೇಂಜ್ ಮಾಡಿದ್ದೇನೆ, ಅಲ್ಲಿರುವಂಥ ಉಳಿದಿರೋ ಸ್ಟೇಜ್ ಸೆಟಪ್ ಆಗಿರಲಿ, ಲೈಟಿಂಗ್ ಎಲ್ಲ ಅಲ್ಲೇ ವೆನ್ಯೂದಲ್ಲಿ ಇದ್ದಿದ್ದು, ಅದ್ರ ಮೇಲೆ ನನಗೆ ಯಾವುದೇ ಕಂಟ್ರೋಲ್ ಇರಲಿಲ್ಲ. ಸೊ ಅದು ನಮ್ಮ ಲೈಟ್ ಸೆಟಪ್ ಅಲ್ಲ, ಸ್ಟೇಜ್ ಸೆಟಪ್ ಅಲ್ಲ, ಅದು ಆಲ್ರೆಡಿ ಒಂದು ಇವೆಂಟ್ನಲ್ಲಿ ಮಾಡಿರುವಂಥ ಮ್ಯಾಜಿಕ್ಕು. ಬಟ್ ಒಂದು ಚಿಕ್ಕ ಉದಾಹರಣೆ, ಜಸ್ಟ್ ಮ್ಯೂಸಿಕ್, ಒಬ್ಬ ಮೆಜಿಷಿಯನಿಗೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ಅಥವಾ ಸಿಂಕ್ರನೈಸೇಷನ್ ಒಬ್ಬ ಮ್ಯೂಸಿಷಿಯನ್ಗೆ ಹೇಗೆ ಇಂಪಾರ್ಟೆಂಟ್ ಅನ್ನೋದನ್ನು ನೋಡ್ತೇನೆ, ಹಾಕ್ತಾ ಇದ್ದೇನೆ ನೋಡಿ. ಪ್ರಾಯಶಃ ಮ್ಯೂಸಿಕ್ ಬರ್ತಾ ಇರಬಹುದು. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಬರ್ತಾ ಇದೆಯಾ ನಿಮಗೆ? ದಿಸ್ ಇಸ್ ಜನರಲ್ ಮ್ಯೂಸಿಕ್, ಯಾವುದೇ ರೀತಿಯ ಸಿಂಕ್ರನೈಸೇಷನ್ ಇಲ್ಲದೆ ಇರುವಂಥ ಮ್ಯೂಸಿಕ್ ಇದು.
ಸೊ ಚಿಕ್ಕ ಉದಾಹರಣೆ ಕೊಟ್ಟೆ. ಈಗ ಪ್ರಾರಂಭದಲ್ಲಿ ನೀವು ನೋಡಿದ್ದು ಅದೇ ಮ್ಯಾಜಿಕ್ಕಿಗೆ ಯಾವ ರೀತಿ ಯಾವುದೇ ರೀತಿಯ ಸಿಂಕ್ರನೈಸೇಷನ್ ಇಲ್ಲದಿರುವಂತಹ ಒಂದು ಜನರಲ್ ಮ್ಯೂಸಿಕ್ ಹಾಕಿದ್ರೆ ಅದು ಯಾವ ತರ ಇರ್ತದೆ, ಅದೇ ಸ್ವಲ್ಪ ಸಿಂಕ್ರನೈಸೇಷನ್ ಇರುವಂತಹ ಮ್ಯೂಸಿಕ್ ಅನ್ನು ಹಾಕಿದ್ರೆ ಅದು ಯಾವ ರೀತಿಯ ಪರಿಣಾಮವನ್ನು ನೀಡುತ್ತೆ, ಇದ್ರ ಬಗ್ಗೆ ಒಂದು ಚಿಕ್ಕ ಪ್ರೋಮೋ ಹಾಕಿದ್ದಷ್ಟೇ. ಸೊ ಇದು I think as a magician, if I have understanding about the music, about the lighting, about theatre, ಇದು ಮಾತ್ರ ಅಲ್ಲ. ಈಗ ಥಿಯೇಟ್ರಿಕ್ಸ್ ಅಂತ ಹೇಳುವಾಗ ಬರೀ ಆ ಟೆಕ್ನಿಕಲ್ ಮಾತ್ರ ಅಲ್ಲ, ಇಟ್ಸ್ ಆಲ್ಸೋ ಇಮೋಷನ್ಸ್. ಮ್ಯಾಜಿಕ್ನಲ್ಲಿ ಈ ನಾಟಕದಲ್ಲಿ ಬಳಸುವಂತಹ ಇಮೋಷನ್ ವೇರಿಯೇಷನ್ ಏನಿದೆ, ಇಮೋಷನಲ್ ವೇರಿಯೇಷನ್, ಇದನ್ನು ನಾವು ಮ್ಯಾಜಿಕ್ನಲ್ಲಿ ಬಹಳಷ್ಟು ಬಳಸಬೇಕಾಗ್ತದೆ. ಉದಾಹರಣೆಗೆ ಆ ಇಮೋಷನ್ ಅನ್ನ ಒಂದು ಪೀಕಿಗೆ ತಗೊಂಡು ಹೋಗೋದು, ಅಲ್ಲಿ ಅದನ್ನು ಸ್ಟಾಪ್ ಮಾಡಿ ಅಲ್ಲಿಗೆ ಸಡನ್ ಚೇಂಜ್ ಕೊಟ್ಟು ರಿಲ್ಯಾಕ್ಸೇಷನ್ ಕೊಡುವಂಥದ್ದು. ನಾವು ವೆನ್ ಯು ಆರ್ ರಿಲ್ಯಾಕ್ಸ್ಡ್ ಆ್ಯಂಡ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್, ಸಡನ್ ಆಗಿ ಅಲ್ಲಿ ಚೇಂಜ್ ಆಫ್ ಇಮೋಷನ್ಸ್ ಅಗೇನ್, ದಟ್ಸ್ ಅ ಸೆನ್ಸ್ ಆಫ್ ವಂಡರ್. ಸೊ ಈ ಪ್ಲೇಯಿಂಗ್ ಅರೌಂಡ್ ವಿತ್ ಯುವರ್ ದ ಇಮೋಷನ್ಸ್ ಆಫ್ ದ ಆಡಿಯನ್ಸ್ ಟು ಬ್ರಿಂಗ್ ದ ಎಕ್ಸಾಕ್ಟ್ ಇಫೆಕ್ಟ್ ಔಟ್, ಇದು ಆಸ್ ಲರ್ನಿಂಗ್ ಥಿಯೇಟರ್ ಅಥವಾ ರಂಗಭೂಮಿಯಿಂದ ನಾವು ಯಕ್ಷಿಣಿಗಾರರು ಕಲಿಬೇಕಾದಂತಹ ಅಥವಾ ಕಲಿತು ಅದನ್ನು ನಮ್ಮ ಪರ್ಫಾರ್ಮೆನ್ಸ್ನಲ್ಲಿ ನಾವು ಅಳವಡಿಸ್ಕೊಳ್ಬೇಕಂತ ವಿಚಾರಗಳು. ಇದೇ ರೀತಿ ಐ ಕಾಂಟ್ಯಾಕ್ಟ್. ಈಗ ಸಾಮಾನ್ಯವಾಗಿ ನಾನು ಹೇಳೋದಿದೆ, ಹಲವಾರು ಸಂಗೀತಗಾರರನ್ನು ನೀವು ನೋಡ್ಬೋದು, ಎಲ್ಲೋ ನೋಡಿಕೊಂಡು ಕೆಳಗೆ ನೋಡಿಕೊಂಡು ಹಾಡ್ತಾರೆ. ಇದು ಪ್ರಾಯಶಃ ಅವರ ಹ್ಯಾಬಿಟ್ ಇರ್ಬೋದು ಅಥವಾ ಅವರ ಮ್ಯಾನರಿಸಮ್ಸ್ ಇರಬಹುದು. ಬಟ್ ನನಗೆ ಆ್ಯಸ್ ಅ ಪರ್ಫಾರ್ಮರ್ ನನಗೆ ಆಗುವಂಥ ಫೀಲಿಂಗ್ ಅಂದರೆ ಐ ಕಾಂಟ್ಯಾಕ್ಟ್. ಎಸ್ಪೆಷಲಿ ಫಾರ್ ಎ ಮೆಜಿಷಿಯನ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾಟಕದಲ್ಲಿ ಒಬ್ಬ ನಟ ಹೀಗೆ ಗಾಳಿಯಲ್ಲಿ ನೋಡಿಕೊಂಡು ಈ ರೀತಿಯಾಗಿ ತನ್ನ ಡೈಲಾಗ್ ಡೆಲಿವರಿ ಮಾಡಿದರೆ ಅದು ಜನರಿಗೆ ರೀಚ್ ಆಗ್ಬೋದು ಸಾಧ್ಯತೆ ಇರ್ತದೆ. ವಿನಃ ಮ್ಯಾಜಿಕ್ನಲ್ಲಿ ಈಗ ನಾನು ನಿಮ್ಮ ಹತ್ರ ಮಾತಾಡುವಾಗ ಐ ಮೇಡ್ ಇಟ್ ಎ ಪಾಯಿಂಟ್, ಐ ಆಮ್ ಲುಕಿಂಗ್ ಎಟ್ ದ ಕ್ಯಾಮ್ರಾ ನೋಡ್ತಾ ಇದ್ದೇನೆ, ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ತಾ ಇರುವಂಥ ಫೀಲಿಂಗ್ ತರೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದೇ ನಾನು ಈ ಕಡೆ ಇಲ್ಲಿ ನೋಡ್ಕೊಂಡು ನಿಮ್ಮ ಹತ್ರ ಹೀಗೆ ಮಾತಾಡ್ತಾ ಇದ್ದರೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರುವಂಥ ಫೀಲಿಂಗ್ ನಿಮಗೆ ಬರೋದಿಲ್ಲ. ನಾನು ಈ ಥರ ಮಾತಾಡಿದರೆ ಮಾತ್ರ ಬರ್ತದಷ್ಟೇ. ಸೊ ಇದು ಐ ಕಾಂಟ್ಯಾಕ್ಟ್. ಸೊ ಈ ವಿಚಾರಗಳನ್ನು ಆ್ಯಸ್ ಅನ್ ಆರ್ಟಿಸ್ಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಐ ಥಿಂಕ್ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಅಸ್. ಇನ್ನು ಒಂದು ಪ್ರಶ್ನೆ ಬಂದಿದೆ, ಸಮಯ ಆಯಿತು, 3/4 ಗಂಟೆ ಆಯಿತು. ಇನ್ನೀಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದು. ಒಂದು ಪ್ರಶ್ನೆ ಇದೆ, ಅದರ ಕಾನ್ಸೆಪ್ಟ್ ನಾನು ಆಲ್ರೆಡಿ ನೋಟ್ ಮಾಡಿದ್ದೇನೆ, ಸೊ ಅದನ್ನು ಹೇಳೇ ಬಿಡ್ತೇನೆ. ಹೌ ಮಚ್ ಟೆಕ್ನಿಕಲಿ ಇಟ್ ಈಸ್ ಅಕ್ಸೆಪ್ಟೇಬಲ್? ಈಗ ಮ್ಯಾಜಿಕನ್ನು ನಾಟಕದಲ್ಲಿ ಬಳಸೋದು ಟೆಕ್ನಿಕಲಿ ಎಷ್ಟು ಅಕ್ಸೆಪ್ಟೇಬಲ್ ಆಗಿರ್ತದೆ? ಉದಾಹರಣೆ ಕೊಡ್ತೇನೆ ನೋಡಿ, ಉದಾಹರಣೆ ಮೂಲಕನೇ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಉದಾಹರಣೆಗೆ ಒಂದು ನಾಟಕದಲ್ಲಿ ಏನೋ ಒಂದು ಆಬ್ಜೆಕ್ಟ್ ತೇಲಾಡುವ ಒಂದು ಸೀನ್ ಇದೆ, ಹಾರಾಡುವ ಸೀನ್ ಇದೆ ಅಂತ ಇಟ್ಕೊಳ್ಳೋಣ. ಅದೊಂದು ಬಾಣ ಬಿಡ್ತಾ ಇದ್ದೇನೆ, ಬಾಣ ಹೋಗ್ತಾ ಇದೆ ಗಾಳಿಯಲ್ಲಿ, ಒಂದು ಬಾಣ ಹೋಗ್ತಾ ಇದೆ, ಆ ಸೀನ್ ಒಂದು ಇದೆ ಅಂತ ಇಟ್ಕೊಳ್ಳೋಣ. ಒಂದು ನಾಟಕದಲ್ಲಿ ಆ ಬಾಣ ಹೋಗ್ತಾ ಇರುವಾಗ ನಾವು ಬಳಸುವಂಥ ಟೆಕ್ನಿಕ್, ಮೆಜಿಷಿಯನ್ಸ್ನಲ್ಲಿ ಬಳಸುವಂಥ ಟೆಕ್ನಿಕ್ನಂತಹ ಟೆಕ್ನಿಕ್ಗಳು ಯಾವುದು ಹಲವಾರು ಇರ್ಬೋದು. ಈಗ ಉದಾಹರಣೆಗೆ ಒಂದು ನೂಲು ಕಟ್ಟಿದೆ ಅಂತ ಇಟ್ಕೊಳ್ಳೋಣ, ಒಂದು ದಾರವನ್ನು ಕಟ್ಕೊಂಡು ಆ ದಾರದ ಸಹಾಯದಿಂದ ಈ ಬಾಣ ಹೋಗ್ತಾ ಇದೆ. ಒಂದು ನಾಟಕ ನಡೀತಾ ಇದ್ದಾಗ ಆ ನಾಟಕದಲ್ಲಿ ಆ ಬಾಣ ಹೋಗ್ತಾ ಇರುವಾಗ ಎಲ್ಲೂ ನಿಮ್ಗೆ ಆ ನೂಲು ಕಂಡ್ರೆ ಅದು ಪ್ರಾಬ್ಲಮ್ ಆಗೋದಿಲ್ಲ. ಜನರು ನನ್ಗೆ ಗೊತ್ತಾಯ್ತು, ನನ್ನ ನೂಲು ಕಾಣ್ತಾ ಇದೆ ಅಂತ ಯಾರೂ ಹೇಳೋದಿಲ್ಲ. ಯಾಕೆಂದ್ರೆ ಅಲ್ಲಿ ಇಮೋಷನಲ್ ಇನ್ವಾಲ್ವ್ಮೆಂಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅ ಟೆಕ್ನಿಕಲ್ ಇನ್ವಾಲ್ವ್ಮೆಂಟ್. ಸೊ ಅದು ಇಟ್ ಈಸ್ ಆಕ್ಸೆಪ್ಟೇಬಲ್. ಅದೇ ಒಬ್ಬ ಯಕ್ಷಿಣಿಗಾರ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇರುವಾಗ ಅವನೇನೋ ಗಾಳಿಯಲ್ಲಿ ತೇಲಾಡ್ತಾ ನಿಂತ್ಕೊಂಡು ಬೇರೆ ಯಾವುದೋ ಒಂದು ಗಾಳಿಯಲ್ಲಿದ್ದ ನೂಲು ಕಂಡ್ರು ಕೂಡ, ದಾರ ಕಂಡ್ರು ಕೂಡ ಜನರು ತಿಳ್ಕೊಳ್ಳೋದು ಇಲ್ಲ ಕಾಣ್ತಾ ಇದೆ ನನಗೆ, ಅದು ದಾರ ಇದೆ ಅಲ್ಲಿ ಅಂತ ಹೇಳ್ತಾರೆ. ಸೊ ದೇರ್ ದಿಸ್ ಟೆಕ್ನಿಕಲ್ ಫ್ಲಾಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಫೇಲ್ಯೂರ್. ನಾಟಕದಲ್ಲಿ ಇಟ್ ಈಸ್ ಆಕ್ಸೆಪ್ಟೇಬಲ್, ಜನ ಅದನ್ನು ಆಕ್ಸೆಪ್ಟ್ ಮಾಡಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಅವರು ಮ್ಯಾಜಿಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಸಮಥಿಂಗ್ ಮ್ಯಾಜಿಕಲ್, ನಾಟ್ ಮ್ಯಾಜಿಕ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ. ಆದರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಉದಾಹರಣೆಗೆ ನಾನೇ ಆಸ್ ಜೂನಿಯರ್ ಶಂಕರ್ ನಾನು ಒಂದು ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ದೇನೆ ಅಂತ ಇಟ್ಕೊಳ್ಳೋಣ. ನಿಮಗೆ ಗೊತ್ತಿದೆ ಆ ಪಾರ್ಟ್ ಮಾಡ್ತಾ ಇರೋನು ಈಸ್ ಮೆಜಿಷಿಯನ್ ಜೂನಿಯರ್ ಶಂಕರ್ ಅಂತ ಪ್ರೇಕ್ಷಕರಿಗೆ ಗೊತ್ತಿದೆ. ಆಗ ಅಲ್ಲಿ ನಾನು ಒಂದು ಮ್ಯಾಜಿಕ್ ಮಾಡಿದ್ದೆ, ಆ ಮ್ಯಾಜಿಕ್ನಲ್ಲಿ ಯಾವುದಾದ್ರೂ ಟೆಕ್ನಿಕಲ್ ಫ್ಲಾ ಬಂದರೆ ಆಗ ಜನ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಅದನ್ನು ದೇ ವಿಲ್ ಟೇಕ್ ಇಟ್ ಆಸ್ ಎ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ಎ ಮೆಜಿಷಿಯನ್, ಬಿಕಾಸ್ ದೇ ನೋ ದ ಪರ್ಸನ್ ಪರ್ಫಾರ್ಮಿಂಗ್ ಇಸ್ ಎ ಮೆಜಿಷಿಯನ್ ಅಂಡ್ ಇಟ್ ಹ್ಯಾಸ್ ಟು ಬಿ ಟೆಕ್ನಿಕಲಿ ಪರ್ಫೆಕ್ಟ್. ಸೊ ದಿಸ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ಹೌ ಪೀಪಲ್ ಕನ್ಸಿಡರ್ ಮ್ಯಾಜಿಕ್ ಆ್ಯಂಡ್ ಎನಿ ಅದರ್ ಥಿಯೇಟ್ರಿಕಲ್ ಫಾರ್ಮ್. ಈಗ ಫಿಲ್ಮ್ ಇರ್ಬೋದು. ಸೊ ಎಷ್ಟು ಈಗ ಒಂದು ಪ್ರಶ್ನೆ ಇತ್ತು, ಒಂದು ಅರವಿಂದ್ ಕುಲಕರ್ಣಿಯವರು ಒಂದು ಪ್ರಶ್ನೆ ಹಾಕಿದ್ರಾಗ ಪಾಸ್ ಆಯ್ತು ನನಗೆ, ಬಟ್ ಅದನ್ನು ನೋಟ್ ಮಾಡಿಟ್ಟಿದ್ದೆ. ಆ ಪ್ರಶ್ನೆಯಲ್ಲಿ ಅವ್ರು ಹೇಳಿದರು, ಆಂಧ್ರದವ್ರದ್ದು ಒಂದು ತೆಲುಗು ನಾಟಕ ನೋಡಿದ್ರು. ಆ ನಾಟಕದಲ್ಲಿ ನಾನು ನೋಡಿದ್ದೇನೆ, ಬಹಳ ಚೆನ್ನಾಗಿ ಬಂದ ನಾಟಕ ಅದು. ಅದರಲ್ಲಿ ಬಹಳಷ್ಟು ಮ್ಯಾಜಿಕ್ ಅನ್ನ ಬಳಸಿದ್ದಾರೆ ಅಂತೇಳಿ.
ಕ್ಷಮಿಸಿ, ಚಿಕ್ಕ ಕರೆಕ್ಷನ್ ಮಾಡ್ತಾ ಇದ್ದೇನೆ. ಅವ್ರು ಬಳಸಿದ್ದು ಮ್ಯಾಜಿಕ್ ಅಲ್ಲ, ಮ್ಯಾಜಿಕಲ್ ಟೆಕ್ನಿಕ್ಸ್. ಅಗೇನ್ ಮ್ಯಾಜಿಕ್ನಲ್ಲಿ ಬಳಸುವಂಥ ಟೆಕ್ನಿಕ್ಗಳಲ್ಲಿ ಇರುವಂಥ ಟೆಕ್ನಿಕ್ಗಳನ್ನು ಅಲ್ಲಿ ಬಳಸಿದ್ದಾರೆ. ಅಲ್ಲಿ ಕೂಡ ಹಾಗೆ ಯಾವುದೇ ರೀತಿಯಾದಂತಹ ಫ್ಲಾಸ್ ಅಥವಾ ಫ್ಲಾಸ್ ಅಂತ ಹೇಳೋದಿಲ್ಲ, ಕಾಂಪ್ರಮೈಸ್ ಆನ್ ಪರ್ಫೆಕ್ಷನ್ ಆಫ್ ದ ಮ್ಯಾಜಿಕ್ ಟ್ರಿಕ್ ಬಂದರೆ ಅದು ಯಾವುದೇ ರೀತಿಯಲ್ಲಿ ನಿಮ್ಮ ದುಷ್ಪರಿಣಾಮಗಳನ್ನ ಬೀರೋದಿಲ್ಲ. ಜನರು ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ. ಎಸ್, ಆಕ್ಸೆಪ್ಟ್ ಮಾಡ್ತಾರೆ, ಅದನ್ನು ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ಹೈಲಿ ಆಕ್ಸೆಪ್ಟೇಬಲ್. ಅಲ್ಲಿ ಆ ಸೆನ್ಸ್ ಆಫ್ ವಂಡರ್ ಇದ್ರೂ ಕೂಡ ನಿಮ್ಮ ಫೋಕಸ್ ಏನಿದೆ ಅದು ಕಥೆಯಿಂದ ಹೊರಗೆ ಹೋಗೋದಿಲ್ಲ, ನಿಮ್ಮ ಕಥೆಯಲ್ಲೇ ಇರ್ತದೆ, ಫೋಕಸ್ ಅಲ್ಲೇ ಇರ್ತದೆ. ಆಮೇಲೆ ಅದು ತಂದಿರುವಂಥ ಜಾಗ ಕೂಡ ಹಾಗೆ ಇರ್ತದೆ. ಎಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಕಾಮಿಡಿ ಸೀನ್ ಇರ್ಬೋದು, ಅಥವಾ ಏನೋ ಹಾಡು ಇರ್ಬೋದು, ಈ ಥರ ಸೀನ್ಗಳಲ್ಲಿ ಅಥವಾ ಫ್ಯಾಂಟಸಿ ಸೀನ್ಗಳಲ್ಲಿ ಇಂಥದ್ದನ್ನು ತಂದರೆ ಅದರಲ್ಲಿ ಈ ರೀತಿಯಾದಂಥ ಸೆನ್ಸ್ ಆಫ್ ವಂಡರ್ ಬಂದಾಗ ನಿಮಗೆ ಫೋಕಸ್ ಆನ್ ದ ಮೇನ್ ಸ್ಟೋರಿ ಲೈನ್ ಹೋಗೋದಿಲ್ಲ. ಇದು ವೆರಿ ಕ್ರೂಡ್ ಭಾಷೆಯಲ್ಲಿ ಹೇಳೋದಾದರೆ ಸಿನಿಮಾದಲ್ಲಿ ಐಟಮ್ ಸಾಂಗ್ ಹಾಕಿದಾಗ ಅದು ವಿಷಯ ಬೇರೆ. ಸೊ ದಿಸ್ ಇಸ್ ಒನ್ ಥಿಂಗ್. ಸೊ ಆಗ ಐ ಥಿಂಕ್ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್, ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ಮ್ಯಾಜಿಕ್ ಟೆಕ್ನಿಕ್ಗಳನ್ನು ಅಥವಾ ಮ್ಯಾಜಿಕ್ ಇಫೆಕ್ಟ್ಸ್ಗಳನ್ನು ಒಂದು ನಾಟಕದಲ್ಲಿ ಬಳಸುವಂಥದ್ದು. ಆ್ಯಂಡ್ ಐ ರಿಯಲಿ ಲೈಕ್ ದಟ್ ಡ್ರಾಮಾ. ತುಂಬ ಖುಷಿ ಆಯಿತು. ಅದನ್ನು ಫ್ಯಾಮಿಲಿ ಜೊತೆ ಹೋಗಿ 2 ಸಾರಿ ನೋಡಿದ್ದೇನೆ ಆ ಡ್ರಾಮಾವನ್ನು. ಭಾಳ ಚೆನ್ನಾಗಿತ್ತು. ಇನ್ನೊಂದು ಪ್ರಶ್ನೆ ಗುರುಪ್ರಸಾದ್ ಅವರು ಕೇಳ್ತಾ ಇದ್ದಾರೆ, ಹೌ ಮ್ಯಾಜಿಕ್ ಕ್ಯಾನ್ ಬ್ರಿಂಗ್ ಕಾನ್ಫಿಡೆನ್ಸ್ ಆರ್ ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಚಿಲ್ಡ್ರನ್? ಇಫ್ ಎಸ್, ಹೌ ಕ್ಯಾನ್ ವಿ ಅಚೀವ್ ದಿಸ್? Current situation in the education world, children become very sensitive and most of the time react instantly without applying mind. ಖಂಡಿತವಾಗಿ ಸರ್, ಇದು ದುರಂತ ನಮ್ಮದು. ಮ್ಯಾಜಿಕ್ನಿಂದ ಲೈಕ್ ಎನಿ ಅದರ್ ಆರ್ಟ್, ಈಗ ಮ್ಯಾಜಿಕ್ಕನ್ನು ಯಾವುದೇ ರೀತಿಯಾಗಿ ನೀವು ಯಾವುದೇ ಪರ್ಫಾರ್ಮಿಂಗ್ ಆರ್ಟ್ ಜೊತೆ ಕಲಾವಿದರಾಗಿ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಬೋದು. ಬೇರೆ ಜನರು ಅದನ್ನು ಆಕ್ಸೆಪ್ಟ್ ಮಾಡ್ತಾರೋ ಅಥವಾ ನಮ್ಮ ಸರ್ಕಾರದವರಾಗಲಿ ಅಥವಾ ಬೇರೆ ಇನ್ಸ್ಟಿಟ್ಯೂಷನ್ಗಳನ್ನು ಇದನ್ನು ಆಕ್ಸೆಪ್ಟ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಬಟ್ as magicians we would always say magic is a very powerful medium of communication. ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಅದಕ್ಕೆ ಇರುವಂಥ ರೆಸ್ಟ್ರಿಕ್ಷನ್ಸ್ ಏನಿದೆ ಅದು ಮ್ಯಾಜಿಕ್ಕಿಗೆ ಇರೋದಿಲ್ಲ. ಮ್ಯಾಜಿಕ್ ಕ್ಯಾನ್ ಬಿ ಎಂಜಾಯ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಬೈ ಪೀಪಲ್ ಆಫ್ ಆಲ್ ಏಜಸ್ ಅಂತ ಹೇಳಿ, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಕೂಡ ಅದನ್ನು ಎಂಜಾಯ್ ಮಾಡುವಂಥದ್ದು. ಆದರೆ ಸಾಮಾನ್ಯವಾಗಿ ಜನ ಏನಾಗಿದೆ ಅಂತ ಹೇಳಿದರೆ ಮ್ಯಾಜಿಕ್ನಲ್ಲಿ ಅದು ಆ ಟ್ರಿಕ್ನ ಅಂಶ ಇದೆಯಲ್ಲ ಅದೇ ಇರೋದ್ರಿಂದ ಅದನ್ನು ಜನರಲ್ ಆಗಿ ಆಕ್ಸೆಪ್ಟ್ ಮಾಡಲ್ಲ. ಜನರಲ್ ಏನಂತ ಹೇಳಿದ್ರೆ ಮ್ಯಾಜಿಕ್ ಅದು ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ ಹೇಳಿ. ನೀವು ಮ್ಯೂಜಿಷಿಯನ್ ಅಲ್ಲೋ, ಬನ್ನಿ ನಮ್ಮ ಹುಡುಗನಿಗೊಂದು ಮ್ಯಾಜಿಕ್ ಮಾಡಿ ತೋರಿಸಿ. ಹುಡುಗ ಎಷ್ಟು ದೊಡ್ಡವ ಅಂತ ಕೇಳಬೇಡಿ. 2 ವರ್ಷದ ಮಗು ಅಥವಾ 1 ವರ್ಷದ ಮಗು ಹಿಡ್ಕೊಂಡು ಮ್ಯಾಜಿಕ್ ಮಾಡಿ ತೋರಿಸಿ ಆ ಮಗುವಿಗೆ ಅಂತ ಹೇಳೋರು ಇದ್ದಾರೆ ನನ್ನ ಹತ್ರ. ಇದಾಗಿದೆ. ಈಗ ಮ್ಯಾಜಿಕ್ ಶೋ ಮಾಡಬೇಕು ಅನ್ಸಿದ್ರೆ ಯಾವಾಗ ಮ್ಯಾಜಿಕ್ ಶೋ ಮಾಡಿಸ್ತಾರೆ ಜನ? ಬರ್ಡೇ ಪಾರ್ಟಿ ಇದ್ದಾಗ. ನಮ್ಮಲ್ಲೊಂದು ಬರ್ಡೇ ಪಾರ್ಟಿ ಇದೆ, ಆ ಬರ್ಡೇ ಪಾರ್ಟಿಗೆ ಮಾಡಿ ಅಂತ ಹೇಳಿ. ಯಾವುದೇ ರೀತಿಯ ದೊಡ್ಡ ಒಂದು ರೆಸ್ಪೆಕ್ಟೇಬಲ್ ಫಂಕ್ಷನ್ ಆಗಿದ್ದಾಗ ಅಲ್ಲಿ ಮ್ಯಾಜಿಕ್ ಶೋವನ್ನು ಪ್ರಿಫರ್ ಮಾಡೋ ಜನ ಕಡಿಮೆ ಆಗಿ. ಯಾಕೆ? ಮ್ಯಾಜಿಕ್ ಅಂದರೆ ಮಕ್ಕಳಿಗಿರೋದು ಅಂತ ಹೇಳಿ. ಅದಕ್ಕೋಸ್ಕರ ಮೊದಲಿಂದಲೇ ನಾವೊಂದು ಪ್ರಿನ್ಸಿಪಲ್ ಮಾಡ್ಕೊಂಡು ಬಂದಿದ್ದೇವೆ, ವಿ ವಿಲ್ ನಾಟ್ ಪರ್ಫಾರ್ಮ್ ಫಾರ್ ಬರ್ಡೇ ಪಾರ್ಟೀಸ್ ಅಂತ ಹೇಳಿ. ಈಗ ನಾನು ನಮ್ಮ ಪ್ರೋಗ್ರಾಮನ್ನು ನಾವು ಬರ್ಡೇ ಪಾರ್ಟೀಸಲ್ಲಿ ಮಾಡೋದಿಲ್ಲ. ಮೈ ಮ್ಯಾಜಿಕ್ ಇಸ್ ನಾಟ್ ಫಾರ್ ಕಿಡ್ಸ್. ಹಾಗಂತ ಹೇಳಿ ಮಕ್ಕಳು ಎಂಜಾಯ್ ಮಾಡಲ್ಲ ಅಂತ ಹೇಳೋದಿಲ್ಲ ನಾನು. ಮಕ್ಕಳು ಎಂಜಾಯ್ ಮಾಡ್ತಾರೆ, ಬಟ್ ಮೈ ಟಾರ್ಗೆಟ್ ಆಡಿಯನ್ಸ್ ಇಸ್ ನಾಟ್ ಕಿಡ್ಸ್. ದ ಟಾರ್ಗೆಟ್ ಆಡಿಯನ್ಸ್ ಇಸ್ ದ ಎಲ್ಡರ್ಸ್ ಇನ್ ದ ಆಡಿಯನ್ಸ್. ಮಕ್ಕಳಿಗೆ ಬೇಕಾದಾಗ ಮ್ಯಾಜಿಕನ್ನು ಮಾಡ್ತೀನಿ ಪ್ರೋಗ್ರಾಮ್ ಹೋದಾಗ, ಬಟ್ ಮಕ್ಕಳಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಮ್ಯಾಜಿಕ್ ಮಾಡಲ್ಲ ಅಂತೇಳಿ. ಈಗ ಹೇಗೆ ಅಂದರೆ ಆ ಕಾರ್ಯಕ್ರಮದಲ್ಲಿ ಬರೀ ಮಕ್ಕಳು ಇರೋದಿಲ್ಲ. ಈಗ ಒಂದು ಬರ್ಡೇ ಪಾರ್ಟಿ ಬರೋದಕ್ಕೆ ಹೇಳ್ತಾರೆ, ಒಂದು 10-15 ಜನ ಮಕ್ಕಳು ಇರ್ತಾರೆ, ಸರಿ ಅವ್ರಿಗೆ ಮ್ಯಾಜಿಕ್ ಮಾಡಿ ತೋರಿಸಿ ಅಂತ ಹೇಳಿ. ಅಲ್ಲಿ ಬರೀ 10-15 ಜನ ಮಕ್ಕಳು ಮಾತ್ರ ಅಲ್ಲ, ಅದರಲ್ಲಿ ಆ ಮಕ್ಕಳ ಪೇರೆಂಟ್ಸ್ ಕೂಡ ಇರ್ತಾರೆ, ಅವರು ಕೂಡ ಮ್ಯಾಜಿಕನ್ನು ನೋಡ್ತಾರೆ. ಒಂದು ಆರ್ಕೆಸ್ಟ್ರಾ ಆರ್ಗನೈಸ್ ಮಾಡಿಬಿಟ್ಟು ಮಕ್ಕಳು ಇಷ್ಟಪಡ್ತಾರೆ ಅಂತ ಹೇಳಿ ಆ ಆರ್ಕೆಸ್ಟ್ರಾದಲ್ಲಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹಾಡಿದರೆ ಆ ಆರ್ಕೆಸ್ಟ್ರಾ ಸಕ್ಸಸ್ ಆಗೋದಿಲ್ಲ. ಇದೇ ರೀತಿ ಮ್ಯಾಜಿಕ್ ಕೂಡ. ಸೊ ಆ ರೀತಿಯಾಗಿ ಮ್ಯಾಜಿಕ್ಕನ್ನು ಕೇವಲ ಒಂದು ಡೊಂಬರಾಟದ ಲೆವೆಲ್ನಲ್ಲೋ ಅಥವಾ ಮಕ್ಕಳ ಎಂಟರ್ಟೈನ್ಮೆಂಟ್ ಅಥವಾ ಕ್ಲೌನಿಂಗ್ ಲೆವೆಲ್ನಲ್ಲಿ ಮಾತ್ರ ಇಟ್ಕೊಳ್ಳೋದೆ, ಅದನ್ನು ಸ್ವಲ್ಪ ಮೇಲೆ ತರಬೇಕು ಅನ್ನೋ ಕಾರಣದಿಂದಾಗಿ ನಾನು ಮಕ್ಕಳಿಗೋಸ್ಕರ ಮಾಡೋದಿಲ್ಲ ಅಂತ ಹೇಳಿ. ಮಾಡೋದಿಲ್ಲ ಅಂತ ಹೇಳಿದರೆ ಉದ್ದಟತನದಲ್ಲಿ ಮಾಡೋದಿಲ್ಲ ಅಂತಲ್ಲ, ಖಂಡಿತವಾಗಿ ಮಾಡ್ತೀನಿ, ಬಟ್ ದೊಡ್ಡವರಿದ್ದಾಗ ಮಾತ್ರ ಮಾಡೋದು ಅಂತ ಹೇಳಿ. ಸೊ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಬರ್ತಾ ಇದ್ದವರು ನಾವು. ಅದೇ ರೀತಿ ಮಕ್ಕಳಿಗೆ ಖಂಡಿತವಾಗಿಯೂ ಮ್ಯಾಜಿಕ್ ಮಾತ್ರ ಅಲ್ಲ, ಯಾವುದೇ ಕಲೆಯನ್ನು ಮಕ್ಕಳು ಅಭ್ಯಾಸ ಮಾಡಿದರೆ ಅವರಿಗೆ ಜನರನ್ನು ಫೇಸ್ ಮಾಡುವಂಥ ಕಾನ್ಫಿಡೆನ್ಸ್ ಬರ್ತದೆ ಅಲ್ವಾ. ಈಗ ಹೇಗೆ ಅಂತ ಹೇಳಿದರೆ, ಯಾವುದೇ ಕಲೆ ಬರೀ ಗೆಲ್ಲುವುದನ್ನು ಮಾತ್ರ ಅಲ್ಲ, ಸೋಲುವುದನ್ನು ಹೇಳಿಕೊಡುತ್ತೆ. ಇದು ದೇರಾಜ ಸೀತಾರಾಮಯ್ಯ ಅವರು ಹೇಳ್ತಾ ಇದ್ದ ಮಾತು, ನಾವು ಸೋಲುವುದನ್ನು ಕಲಿಬೇಕು ಅಂತ ಹೇಳಿ. ಅಂದರೆ ಸೋಲಬೇಕು ಅಂತಲ್ಲ, ಸೋಲುವುದನ್ನು ಕಲಿಬೇಕು ಅಂತ ಹೇಳಿ.
ಸೋಲು ಹೇಗಿರ್ತದೆ ಅದರ ಅನುಭವವನ್ನು ಮಾಡಬೇಕು ಅಂತ. ಸೋತಾಗ ಏನಾಗ್ತದೆ, ಹೇಗೆ ಅದನ್ನು ಫೇಸ್ ಮಾಡಬೇಕು ಅದನ್ನು ನಾವು ಅದು ನಮಗೆ ಯಾವುದೇ ರೀತಿಯಾದಂಥ ಕಲೆ ಹೇಳಿಕೊಡ್ತದೆ. ಯಾವುದೇ ರೀತಿಯಾದ ಪಾಠ ಮಕ್ಕಳಿಗೆ ಜನರನ್ನು ಹೇಗೆ ಫೇಸ್ ಮಾಡೋದು, ಹೌ ಟು ಕಮ್ಯುನಿಕೇಟ್ ವಿತ್ ಸಮ್ ಒನ್ ಹೇಳಿಕೊಡೋದಿಲ್ಲ. ಮನೆಗೆ 4 ಜನ ಗೆಸ್ಟ್ ಬಂದಾಗ ಅವ್ರ ಜೊತೆ ಹೇಗೆ ಮಾತಾಡಬೇಕು, ಅವ್ರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅದನ್ನು ಹೇಳಿಕೊಡೋದಿಲ್ಲ. ಸಮಾಜದಲ್ಲಿ ಹೇಗಿರಬೇಕು, ಸಮಾಜದಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಅದನ್ನು ಹೇಳಿಕೊಡೋದಿಲ್ಲ. ಅದನ್ನು ನಮ್ಮ ಕಲೆ ಹೇಳಿಕೊಡ್ತದೆ. ಯಾವುದೇ ರೀತಿಯಾದ ಕಲೆ, ಮ್ಯಾಜಿಕ್ ಇರ್ಬೋದು. ಮ್ಯಾಜಿಕ್ನಲ್ಲಿ ಪರ್ಫಾರ್ಮೆನ್ಸ್, ಈಗ ನಾನು 3 ವರ್ಷ ವಯಸ್ಸಿಂದ ಪರ್ಫಾರ್ಮ್ ಮಾಡ್ತಾ ಇದ್ದೇನೆ. ನನಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರಲಿ, ಪರ್ಸನಲ್ ಮ್ಯಾನೇಜ್ಮೆಂಟ್ ಆಗಿರಲಿ, ಹ್ಯೂಮನ್ ಬಿಹೇವಿಯರ್ ಆಗಿರಲಿ, ಇದೆಲ್ಲನೂ ಮ್ಯಾಜಿಕ್ನಲ್ಲಿ ಆಟೋಮ್ಯಾಟಿಕ್ ಆಗಿ ಬಂದಿದೆ. ಯಾವುದೇ ರೀತಿಯಲ್ಲಿ ಥಿಯರಿ ಹೇಳಿಕೊಡ್ಬೇಕಾಗಿ ಬಂದಿಲ್ಲ. ನನಗೆ ಪ್ರಾಕ್ಟಿಕಲ್ ಆಗಿ ಹೌ ಟು ಅನಲೈಸ್ ಹ್ಯೂಮನ್ ಬಿಹೇವಿಯರ್, ಇದು ನನಗೆ ಮ್ಯಾಜಿಕ್ ಪ್ರಾಕ್ಟಿಕಲ್ ಆಗಿ ಹೇಳಿಕೊಟ್ಟಿದೆ. ಡೆಫಿನೆಟ್ಲಿ ಇದು ಯಾವುದೇ ರೀತಿಯ ಮನುಷ್ಯನಿಗೆ, ಅದು ಮಕ್ಕಳೇ ಆಗಿರಬೇಕಾಗಿಲ್ಲ, ಮಕ್ಕಳಿಗಿರಲಿ ದೊಡ್ಡವರಿಗಿರಲಿ, ಈ ಒಂದು ಕಲೆಯನ್ನು ಅಥವಾ ಇಂಥ ಯಾವುದೇ ಕಲೆಯನ್ನು ಅಭ್ಯಾಸ ಮಾಡಿದರೆ ಅದು ಜೀವನದಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗಿಗೆ ಬಹಳಷ್ಟು ಉಪಯೋಗವನ್ನು ಕೊಡುತ್ತೆ. ಓಕೆ, ಥ್ಯಾಂಕ್ ಯು. ತುಂಬ ಅಪ್ರಿಸಿಯೇಷನ್ ಬರ್ತಾ ಇದೆ ನಮ್ಮ ಬಗ್ಗೆ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಮತ್ತೊಮ್ಮೆ ಫೇಸ್ಬುಕ್ನಲ್ಲಿ ಹೋಗಿ ಎಲ್ಲ ಚಾಟ್ಗಳಿಗೂ ಇಂಡಿವಿಜುವಲ್ ಆಗಿ ರಿಪ್ಲೈ ಮಾಡೋ ಪ್ರಯತ್ನವನ್ನು ಮಾಡ್ತೇವೆ ನಾವು. ಈ ಒಂದು ಸೆಷನ್ ಆದಮೇಲೆ ಸಮಯ ಆಯಿತು. ಮ್ಯಾಜಿಕ್ ಮೇ ಬಿ ಇನ್ಸ್ಟ್ರೂಮೆಂಟಲ್ ಫಾರ್ ಕ್ರಿಯೇಟಿಂಗ್ ಇಂಟ್ರೆಸ್ಟ್ ಇನ್ ಎಜುಕೇಷನ್. ಡೆಫಿನೆಟ್ಲಿ ಮ್ಯಾಜಿಕನ್ನು ಎಜುಕೇಷನ್ನಲ್ಲಿ ಬಳಸಲಾಗಿದೆ, ಬಳಸ್ತಾ ಇದ್ದೇವೆ. ಮೊದಲೇ ಹೇಳಿದಾಗೆ ಮ್ಯಾಜಿಕ್ನಲ್ಲೂ ಕೆಲವು ಲಿಮಿಟೇಷನ್ಗಳಿರ್ತವೆ. ಎಲ್ಲ ಕಾನ್ಸೆಪ್ಟ್ಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಆದರೆ ಎಜುಕೇಷನಲ್ಲಿ ಖಂಡಿತವಾಗಿ ಬಳಸಿದೆ. ಜಯತೀರ್ಥ ಅವರು ಹೇಳಿದಂಥ ಮಾತು, ಮ್ಯಾಜಿಕ್ ಮೇ ಬಿ ಇನ್ಸ್ಟ್ರೂಮೆಂಟಲ್ ಇನ್ ಕ್ರಿಯೇಟಿಂಗ್ ಇಂಟ್ರೆಸ್ಟ್ ಇನ್ ಎಜುಕೇಷನ್ ಅಂತ ಹೇಳಿ. ಖಂಡಿತವಾಗಿ ಹೌದು. ನಮ್ಮಲ್ಲಿ ಪುತ್ತೂರು ಅಂತ ಹೇಳಿ ದಕ್ಷಿಣ ಕನ್ನಡದಲ್ಲಿ ಪಾಣಾಜಿ ಹತ್ರ ಬೆಟ್ಟಂಪಾಡಿ ಅಂತ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಸಂಸ್ಕೃತ ಮಾಸ್ಟ್ರು ವೆಂಕಟರಮಣ ಭಟ್ ಅಂತ ಹೇಳಿ, ಅವರು ಸಂಸ್ಕೃತ ಮಾಸ್ಟ್ರು. ಅವರು ನನ್ನ ತಂದೆಯವರು ಮೊದಲು ಮ್ಯಾಜಿಕ್ ಕ್ಲಾಸ್ ಮಾಡಿದಾಗ ಆ ಮ್ಯಾಜಿಕ್ ಕ್ಲಾಸಿಗೆ ಬಂದು ಕೆಲವು ಮ್ಯಾಜಿಕನ್ನು ಕಲ್ತಿದ್ರಂತೆ. ಅವರು ತಮ್ಮ ಕ್ಲಾಸ್ನಲ್ಲಿ ಮ್ಯಾಜಿಕನ್ನು ಬಳಸಿದ್ದಾರೆ. ಯಾಕೆಂತ ಹೇಳಿದರೆ, ಸಾಮಾನ್ಯವಾಗಿ ಲ್ಯಾಂಗ್ವೇಜ್, ಸಂಸ್ಕೃತ ನಮ್ಗೆ ಗೊತ್ತಿದೆ, ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಜನರ ಮಕ್ಕಳಲ್ಲಿ ಇಂಟ್ರೆಸ್ಟ್ ಕಡಿಮೆ ಇರ್ತದೆ, ಬೋರ್ ಆಗ್ತದೆ. ಅವರು ಸಂಸ್ಕೃತವನ್ನು ಮ್ಯಾಜಿಕ್ ಮೂಲಕ ಮಕ್ಕಳಿಗೆ ಹೇಳಿಕೊಡ್ತಾರೆ. ಮ್ಯಾಜಿಕ್ ಪರ್ಫಾರ್ಮ್ ಮಾಡ್ತಾ ಮಕ್ಕಳಿಗೆ ಹೇಳಿಕೊಡೋದು. ಬೇರೆ ಬೇರೆ ಕಾನ್ಸೆಪ್ಟ್ಗಳ ಮೇಲೆ ಬೇರೆ ಬೇರೆ ಟೆಕ್ನಿಕ್ ಮಾಡೋದು, ಅದ್ರ ಬಗ್ಗೆ ವಿವರದಲ್ಲಿ ಹೇಳೋದಿಲ್ಲ ನಾನಿಲ್ಲಿ. ಬಟ್ ಕಾನ್ಸೆಪ್ಟನ್ನು ಮಾಡಿಕೊಂಡು ಮಕ್ಕಳಿಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಅವರು ಸಂಸ್ಕೃತ ಹೇಳಿಕೊಡ್ತಾರೆ. ಸೊ ಡೆಫಿನೆಟ್ಲಿ ಆಸ್ ಅ ಮೀಡಿಯಮ್ ಆಫ್ ಎಜುಕೇಷನ್ ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್. ನಾಟಕ ಮತ್ತು ಮ್ಯಾಜಿಕ್ ಇದ್ರ ಬಗ್ಗೆ ಉಡುಪಿಯಲ್ಲಿ ಅದು ನನಗೆ ಟೆಕ್ಸ್ಟ್ ಕ್ಲಿಯರ್ ಆಗ್ತಾ ಇಲ್ಲ. ಖಂಡಿತವಾಗಿಯೂ ಇದ್ರ ಬಗ್ಗೆ ಫೇಸ್ಬುಕ್ ಚಾಟ್ನಲ್ಲಿ ಉತ್ತರಗಳನ್ನು ನೀಡ್ತೇವೆ. ಖಂಡಿತವಾಗಿಯೂ ನಾವು ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರವನ್ನು ನೀಡೋ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ನನ್ನ ಮಾನಿಟರ್ ಸ್ವಲ್ಪ ದೂರದಲ್ಲಿದೆ, ನನಗೆ ಎಲ್ಲ ಟೆಕ್ಸ್ಟ್ಗಳು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಪರ್ಟಿಕ್ಯುಲರ್ ಕನ್ನಡ ಬಂದು ಬಹಳ ತಿನ್ನ ಅಕ್ಷರದಲ್ಲಿದೆ, ಕ್ಲಿಯರ್ ಆಗ್ತಾ ಇಲ್ಲ. ಬಟ್ ಖಂಡಿತವಾಗಿಯೂ ಅರವಿಂದ್ ಕುಲಕರ್ಣಿ ಅವರೇ, ತಮ್ಮ ಪ್ರಶ್ನೆಗೆ ನಾವು ಖಂಡಿತವಾಗಿ ಉತ್ತರವನ್ನು ನೀಡ್ತಾ ಇದ್ದೇವೆ. ಶ್ರೀನಿವಾಸ್ ಅವರು ವ್ಯಾಲ್ಯೂಬಲ್ ನಾಲೆಜ್ ಪೀಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಜಯಂತ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ನಮ್ಮ ಗಿಲಿ ಮ್ಯಾಜಿಕ್ ಸಂಸ್ಥೆಯ ಪರವಾಗಿ ಎಲ್ರಿಗೂ ಪೂರ್ವಕವಾದಂಥ ವಂದನೆಗಳು. ಎಲ್ರಿಗೂ ವಂದನೆಗಳನ್ನು ಹೇಳೋದರ ಮೊದಲು ಒಂದು ಮಾತು ಹೇಳ್ತಾ ಇದ್ದೇನೆ. ಅಭಿನಯ ಭಾರತಿ ಥಿಯೇಟ್ರ್ ಗ್ರೂಪ್ನವರು ಈ ಒಂದು ವಿಶಿಷ್ಟ ರೀತಿಯ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ, ನೀವು ಅಭಿನಂದನಾರ್ಹರು. ಹಾಗೆ ಉಡುಪಿಯಲ್ಲಿ ನಾವು ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನ, ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಇಂಥದ್ದನ್ನು ನಾವು ಮಾಡಿದ್ದೇವೆ. ಹೀಗೊಂದು ನಾಟಕ ಕಲಿಕೆ ಅಂತ ಅದ್ರ ಬಗ್ಗೆ ಮಾಡಿದೆವು. ಕಥಾ ಸಪ್ತಾಹ ಅಂತ ಮಾಡ್ತಾ ಇದ್ದೇವೆ. ಇಂಥದ್ದೆಲ್ಲ ನೋಡಿ, ಈ ಕೋವಿಡ್ನಂತಹ ಈ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಜನರನ್ನು, ಅವರ ಮನಸ್ಸಿಗೆ ಒಂದು ಸಂತೋಷವನ್ನು ಕೊಡುವಂಥ ಕೆಲಸ ನೀವು ಇಲ್ಲಿ ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನ ನಾವು ಎಲ್ಲ ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲರದ್ದು ಪ್ರೋತ್ಸಾಹ ಇರಲಿ. ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ನಮಸ್ಕಾರ, ಧನ್ಯವಾದ. ನಮ್ಮನ್ನು ಸಂಪರ್ಕಿಸಬೇಕಾದ್ರೆ giligilimagicom ವೆಬ್ಸೈಟ್ ಇದೆ. GILIGILIMAGIC giligilimagicom ಇದು ನಮ್ಮ ವೆಬ್ಸೈಟ್. ಅದಲ್ಲದೆ ಫೇಸ್ಬುಕ್ ಹೇಗೂ ನೀವು ಅಲ್ಲಿ ಆನ್ ಇದ್ದೀರಾ. ಫೇಸ್ಬುಕ್ನಲ್ಲಿ ನಾನು ಶಂಕರ್ ಜೂನಿಯರ್, ನನ್ನ ತಂದೆಯವರು ಪ್ರೊಫೆಸರ್ ಶಂಕರ್, ಹಾಗೂ ಗಿಲಿ ಮ್ಯಾಜಿಕ್ ಅಂತೇಳಿ ನಮ್ಮದೊಂದು ಪೇಜೇ ಇದೆ. ಯಾವುದೇ ರೀತಿಯಾಗಿ ನಮ್ಮನ್ನು ಸಂಪರ್ಕಿಸ್ಬೋದು. ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ
ದಯಮಾಡಿ ನಮ್ಮಲ್ಲಿ ಮುಕ್ತವಾಗಿ ಕೇಳ್ಬೋದು. ನಮ್ಮಿಂದ ಸಾಧ್ಯ ಆದಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹೀಗೆ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸೂಚಿಸಿ ನಮ್ಮ ಈ ಸೆಷನನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದ.